शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुः ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। ॐ काञ्चीवासाय विद्महे शान्तरूपाय धीमहि तन्नो चन्द्रशेखरेन्द्र ಪ್ರಚೋದಯಾತ್. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಪತಂಜಲಿ ಯೋಗ ಸೂತ್ರಗಳ 3ನೇ ಉಪನ್ಯಾಸಕ್ಕೆ ಆತ್ಮೀಯ ಸ್ವಾಗತ. ನಾವು ಕಳೆದ 2 ಉಪನ್ಯಾಸಗಳಲ್ಲಿ ಈ ಪತಂಜಲಿಗಳು ಯಾರು, ಅವರು ಜೀವಿತಾವಧಿ ಇತ್ಯಾದಿಗಳನ್ನು ಪರಿಶೀಲಿಸುವ ಒಂದು ಪ್ರಯತ್ನವನ್ನು ಮಾಡಿದೆ. ಅದು ಅತ್ಯಂತ ಸೋಜಿಗದ ಸಂಗತಿ, ಅಂದರೆ ನಿಖರತೆ ಇಲ್ಲ. ಅದೇ ರೀತಿ ಅವರು ಯಾವಾಗ ಸಮಾಧಿಯನ್ನು ಹೊಂದಿದ್ರು ಅಂತಲೂ ಹೆಚ್ಚು ಖಚಿತವಾದಂಥ ಮಾಹಿತಿ ಲಭ್ಯ ಇಲ್ಲ. ಆದರೆ ಅವರು ಯೋಗ ಸಿದ್ಧಿಯನ್ನು ಪಡೆದು ಧ್ಯಾನಸ್ಥರಾಗಿ ಮುಕ್ತರಾದರು. ಎಲ್ಲಿ ಅಂತ ಹೇಳಿದ್ರೆ ಬ್ರಹ್ಮಪುರೀಶ್ವರ ದೇವಸ್ಥಾನ ಎಲ್ಲಿದೆ ಇದು ಅಂದರೆ ತಿರುಪತ್ತೂರ್, ತಮಿಳುನಾಡು ಇಲ್ಲಿದೆ ಅಂತ ಒಂದು ಮಾಹಿತಿ. ಅಲ್ಲೇ ಅವರ ಜೀವ ಸಮಾಧಿ ಇದೆ ಅಂತ. ಇನ್ನು ಕೆಲವರು ರಾಮೇಶ್ವರಂ ಅನ್ನೋರು ಇದ್ದಾರೆ ನೋಡಿ. ಅಲ್ಲೂ ಈ ರೀತಿಯಾದಂಥ ದ್ವಂದ್ವಗಳಿದೆ. ಆದರೂ ಅಲ್ಲಿ ಬ್ರಹ್ಮಪುರೀಶ್ವರ ದೇವಸ್ಥಾನದಲ್ಲಿ ಅವರ ಸಮಾಧಿಯೂ ಇದೆ. ಅದಕ್ಕೆ ಈಗ ಅದಕ್ಕೆ ಹೊಂದಿಕೊಂಡಿರುವಂತೆ ಒಂದು ಧ್ಯಾನ ಮಂದಿರವನ್ನು ಸಹ ಕಟ್ಟಿದ್ದಾರೆ ಅಂತ. ಪತಂಜಲಿಗಳದ್ದು ಆ ರೀತಿ ಒಂದು ಜೀವನ. ಇವ್ರ ಬಗ್ಗೆ ಅನೇಕರು ಇವರ ಯೋಗ ಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಅದನ್ನು ನಾವು ನೋಡಿದ್ದೀವಿ. ಅದರಲ್ಲೂ ವ್ಯಾಸ ಭಾಷ್ಯ, ಮತ್ತು ಅದನ್ನು ನಾವು ಪರಿಶೀಲಿಸಿದ್ವಿ. ಈ ವ್ಯಾಸರು ಆ ವ್ಯಾಸರು, ಯಾವ ವ್ಯಾಸರು? ಮಹಾಭಾರತದ ವ್ಯಾಸರು. ಇದಕ್ಕೆ ಭಾಷ್ಯವನ್ನು ಬರೆದ ವ್ಯಾಸರು ಒಬ್ಬರೇ ಅನ್ನೋದಕ್ಕೆ ಹೆಚ್ಚಿನ ಪುರಾವೆ ಇಲ್ಲ. ಇದನ್ನು ಗಮನದಲ್ಲಿಟ್ಕೋಬೇಕು. ಮತ್ತು ಭೋಜರಾಜ ಒಂದು ಈ ಬಗ್ಗೆ ಭಾಷ್ಯವನ್ನು ಬರೆದಿದ್ದಾರೆ, ಕಾಮೆಂಟ್ರಿ. ಅದು ರಾಜಮಾರ್ಥಾಂಡ ಅಂತ, ರಾಜಮಾರ್ಥಾಂಡ ವೃತ್ತಿ ಅಂತ ಭೋಜರಾಜ ಬರೆದಿರೋದು. ಅದರಲ್ಲಿ ಬರಿಬೇಕಾದ್ರೆ ಆತ ಪೀಠಿಕೆಯಲ್ಲಿ ಬರೀತಾನೆ. ಏನಪ್ಪ ಅಂತ ಹೇಳಿದ್ರೆ, ಇದೆಲ್ಲ ಯಾವಾಗ, ಇದು ಈ ವಾಚಸ್ಪತಿ ಮಿಶ್ರ ವಿಜ್ಞಾನ ಭಿಕ್ಷು ಅವ್ರುಗಳ ಆದಮೇಲೆ ಬರೋದಿದು. ಈತ ಬರಿಬೇಕಾದ್ರೆ ಏನು ಬರೀತಾನೆ ಅಂತ ಹೇಳಿದ್ರೆ, ಇದು ಬರ್ದಂಗೆ ಎಷ್ಟೋ ಜನ ಬರೆದಿದ್ದಾರೆ. ಆದರೆ ಅವರೆಲ್ಲ ಅವ್ರವ್ರಿಗೆ ತೋಚದಾಗಿ ಬರೆದಿದ್ದಾರೆ. ಕೆಲವು ಕ್ಲಿಷ್ಟಕರವಾಗಿರೋದನ್ನು ಇದು ಸ್ವವೇದ್ಯವಾಗಿದೆ ಅಂತ ತೇಲಿಸ್ಬಿಟ್ಟಿದ್ದಾರೆ. ಸ್ವವೇದ್ಯ ಅಂದರೆ ಇಟ್ ಈಸ್ ಸೆಲ್ಫ್ ಅಂಡರ್ಸ್ಟ್ಯಾಂಡಬಲ್ ಅಂತ ಹೇಳ್ಬಿಡೋದು. ಈಗ ನಮಗೂ ಪಾಠ ಮಾಡಬೇಕಾದ್ರೆ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ಇದೇನು ಭಾರಿ ಸುಲಭ ಅಂತ ನಿಮಗೆ ಗೊತ್ತಾಗುತ್ತೆ ಅಂದ್ಬಿಡೋದು. ಆ ರೀತಿ ತೇಲಿಸ್ಬಿಟ್ಟಿದ್ದಾರೆ. ಮತ್ತು ಅವರು ಯಾವುದು ಸುಲಭವಾಗಿರುತ್ತೋ ಅದರಲ್ಲಿ ಅದನ್ನು ಅನಗತ್ಯವಾಗಿ ಹಿಗ್ಗಿಸಿ ಅವರ ಅಭಿಪ್ರಾಯಗಳನ್ನು ಹೆಚ್ಚಾಗಿ ತುರುಕ್ಬಿಟ್ಟಿದ್ದಾರೆ. ಅಂದರೆ ನಾನು ಆ ರೀತಿ ಮಾಡಲ್ಲ, ಅದಕ್ಕೋಸ್ಕರ ಮತ್ತೊಂದು ಈ ಭಾಷ್ಯವನ್ನು ಬರಿತಾ ಇದ್ದೀನಿ ಅನ್ನೋ ರೀತಿಯಲ್ಲಿ
ಹೇಳ್ತಾರೆ. ಇದು ಪ್ರತಿಯೊಬ್ಬರು ಯಾವುದೇ ಒಂದು ವಿಷಯದ ಬಗ್ಗೆ ಬರೀಬೇಕಾದ್ರೆ ನಾವು ಯಾಕೆ ಬರೀತಾ ಇದ್ದೀವಿ ಅಂತ ಸಮಜಾಯಿಸಿ ಕೊಡಬೇಕು. ಈಗಾಗಲೇ ಇದೆಯಲ್ಲ, ನಾವು ಯಾಕೆ ಬರೀತಾ ಇದ್ದೀವಿ, ಅದಕ್ಕೆ ಏನಾದ್ರು ಒಂದು ಸಮಜಾಯಿಸಿ ಕೊಡಬೇಕು. ಆ ಪ್ರಯತ್ನವನ್ನು ಭೋಜರಾಜ ಈ ರೀತಿ ಮಾಡಿದ್ದಾನೆ. ಅದಕ್ಕೆ ನಾವು ಏನಾದ್ರು ಮಾಡಬೇಕಲ್ಲ. ಈಗ ಎಷ್ಟೋ ಜನ ಪತಂಜಲಿ ಯೋಗ ಸೂತ್ರದ ಬಗ್ಗೆ ಹೇಳಿದ್ದಾರೆ, ಎಲ್ಲರ ಬಗ್ಗೆನೂ ನಮಗೆ ಗೌರವ ಇದೆ. ಬೇಕಾದಷ್ಟು ಜನ ಹೇಳಿದ್ದಾರೆ, ಬೇಕಾದಷ್ಟು ಪುಸ್ತಕಗಳು ಬರೆದಿದ್ದಾರೆ. ಪತಂಜಲಿ ಯೋಗ ಸೂತ್ರದ ಭಾಷಾಂತರ ನಿಮಗೆಲ್ಲ ಭಾಷೆಗಳಲ್ಲೂ ಸಿಗುತ್ತೆ, ಪ್ರಪಂಚದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ. ಅಷ್ಟೊಂದು ಏನು ನಮ್ಮ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಅನುಭವದ ಒಂದು ಮೂಸೆಯಲ್ಲಿ, ಇನ್ ದಿ ಫ್ರೇಮ್ವರ್ಕ್ ಆಫ್ ಅವರ್ ಓನ್ ಲೈಫ್ ಎಕ್ಸ್ಪೀರಿಯನ್ಸ್, ಹೌ ವಿ ಕ್ಯಾನ್ ಅಪ್ರೋಚ್, ಅದು ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ. ಅದಕ್ಕೆ ಒಂದು ಕಥೆಯಲ್ಲೇ ಶುರು ಮಾಡಿ. ಇದು ನಿಮ್ಮೆಲ್ಲರ ಜೀವನದ ಕತೆ. ಒಂದು ಸ್ವಲ್ಪ ಆ ಕಡೆ ಇರ್ಬೋದು, ಒಂದು ಸ್ವಲ್ಪ ಈ ಕಡೆ ಇರ್ಬೋದು, ಎಲ್ಲೋ ಒಂದು ಕಡೆ ಆ ಫಾರ್ಮೆಟ್ಟಿಗೆ ನಾವು ಬರ್ತೀವಿ ಅಂತ ನನ್ನ ಒಂದು ಅನಿಸಿಕೆ. ಒಂದಾನೊಂದು ಊರು, ಒಂದಾನೊಂದು ಕಾಲ, ಒಂದು ಒಳ್ಳೆಯ ಕುಟುಂಬ ಇತ್ತು, ಶ್ರೀಮಂತ ಕುಟುಂಬ, ಆಗರ್ಭ ಶ್ರೀಮಂತರು, ತಾಯಿ ತಂದೆ, ಒಬ್ಬ ಮಗ. ಒಬ್ಬನೇ ಮಗ ಆಗರ್ಭ ಶ್ರೀಮಂತರು ಅಂದರೆ ಅವನು ಕೇಳಬೇಕೆ? ಅವನಿಗೆ ಎಲ್ಲ ರೀತಿಯ ಭೋಗಭಾಗ್ಯಗಳು ಲಭ್ಯವಾಗಿತ್ತು. ಇದು ಅವನ ಜೀವನದ ಪ್ರಾರಂಭ. ಆ ಮನೆತನಕ್ಕೆ ಒಬ್ಬರು ಗುರುಗಳಿದ್ದರು. ಆ ಗುರುಗಳೇನಪ್ಪ ಅಂದರೆ ಭಾಳ ಸರಳರು, ಸಜ್ಜನರು. ಅವರು ಯಾವಾಗ ಹುಟ್ಟಿದ್ರು ಏನು ಯಾರಿಗೂ ಗೊತ್ತಿಲ್ಲ. ಊರಲ್ಲಿರೋರಿಗೆಲ್ಲ ಅವ್ರು ಕಂಡ್ರೆ ಭಾರಿ ಗೌರವ. ಅವರು ಯಾರು ಏನೇ ಸಮಸ್ಯೆ ಹೇಳಿದ್ರು ಅದಕ್ಕೆ ಉತ್ತರ ಹೇಳೋರು, ಪರಿಹಾರ ಸೂಚಿಸೋರು. ಹೇಗೆ ಸೂಚಿಸ್ತಾ ಇದ್ರು ಅಂದರೆ ಅವ್ರಿಗೆಲ್ರಿಗೂ ಅದು ಸ್ಪಷ್ಟವಾಗಿ ಅರ್ಥ ಆಗ್ಬಿಡೋದು, ಏನು ಸಂಕೀರ್ಣತೆ ಇಲ್ಲ. ಯಾವಾಗ ನಮಗೆ ಈಗ ನಾ ಹಿಂದ್ಗಡೆ ಏನಾದರೂ ಇಟ್ಟಿದ್ದೀನಿ, ಹಿಂದ್ಗಡೆ ಏನು ಇಟ್ಟಿದ್ದೀವಿ ಅಂದರೆ ಸುಲಭವಾಗಿ ಹೇಳೋಕ್ಕಾಗುತ್ತಾ? ಕಷ್ಟ. ಗೋಡೆ ಆಚೆ ಏನೋ ಇದೆ, ಹೇಳೋಕ್ಕಾಗುತ್ತಾ? ಅದಕ್ಕೇನೋ ವಿಶೇಷವಾದ ತರಬೇತಿ ಏನೋ ಕೊಡ್ತಾರೆ ಅಂತ ಒಂದೆರಡು ದಿವಸ ಭಾರಿ ಹುಚ್ಚಿಡ್ದಿತ್ತು. ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಅದಕ್ಕೇನೋ ಒಂದು ವಿಶಿಷ್ಟವಾದ ಹೆಸರಿತ್ತು. ಅದಕ್ಕೆ ತುಂಬ ಜನ ಮಕ್ಕಳನ್ನೆಲ್ಲ ಸೇರಿಸ್ಬಿಟ್ಟಿದ್ರು. ಅವ್ರಿಗೆ ಕಣ್ಣು ಮುಚ್ಕೊಂಡು ಓದ್ತಾರೆ, ಆ ಕಡೆ ಈ ಕಡೆ ಇರೋದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅಂತ ಒಂದು ಜೋರಾಗಿ ನಡೀತದೆ. ಆದರೆ ಎಲ್ರಿಗೂ ಅದು ಸಾಧ್ಯ ಇಲ್ಲ. ಹಸ್ತದ ಮೇಲೆ ಏನಾದ್ರು ಇಟ್ಟರೆ ಕಷ್ಟನಾ? ಹಸ್ತ ಕಣ್ಮುಂದೆ ಇದೆ, ಇದ್ರ ಮೇಲೆ ಏನೋ ಒಂದು ಇಟ್ಟರೆ ಸ್ಪಷ್ಟವಾಗಿ ಗೊತ್ತಾಗಲ್ವಾ? ಹಸ್ತಕ್ಕೇನು ಹೇಳ್ತಾರೆ? ಅಂಜಲಿ ಅಂತ. ಅಂಜಲಿಯಲ್ಲಿ ಏನಾದರೂ ಬಿದ್ದರೆ ಗೊತ್ತಾಗುತ್ತೋ ಇಲ್ವೋ? ಅದೇ ಪತಂಜಲಿ. ಅದಕ್ಕೆ ಊರವರೆಲ್ಲ ಸೇರಿಕೊಂಡ್ರು, ಅವ್ರಿಗೂ ಒಂದು ಹೆಸರಿಟ್ರು, ಪತಂಜಲಿ ಅಂತ. ಅವರೇ ಹೆಸರಿಟ್ರು. ಇದು ಕತೆ ರೀ, ಕನ್ಫ್ಯೂಸ್ ಮಾಡ್ಕೊಬಿಡಿ. ಪತಂಜಲಿಗೆ ಈ ಥರ ಹೆಸರು ಬಂತಾ? ಅಲ್ಲ, ನಮ್ಮ ಈ ಯೋಗ ಸೂತ್ರಗಳ ನಾಯಕ. ಇದು ನಮ್ಮ ಸೃಷ್ಟಿ. ಇವರು ಏನೇ ಹೇಳಿದ್ರು ಯಾರಿಗೂ ಅದರಲ್ಲಿ ಮುಂದಿನ ಪ್ರಶ್ನೆ ಅಂತ ಬರ್ತಿರಲಿಲ್ಲ, ಅನುಮಾನ ಅನ್ನೋದೇ ಇರ್ತಿರಲಿಲ್ಲ. ಆ ರೀತಿ ಹೇಳ್ತಾಯಿದ್ರು. ಕೈಯಲ್ಲಿ ಏನಾರು ಇಟ್ಟರೆ ಅನುಮಾನ ಬರುತ್ತೆ ನಮಗೆ, ಇದು ಇಂಥದ್ದೇ ಅಂತ ಗೊತ್ತಾಗ್ಬಿಡುತ್ತೆ. ಆಗಿತ್ತು ಅವರ ಒಂದು ಸಲಹೆ ಸೂಚನೆಗಳು. ಹಾಗಾಗಿ ಊರು ಜನನೇ ಅವರಿಗೆ ಪತಂಜಲಿಗಳು ಅಂತ ಹೆಸರಿಟ್ಟರು. ಈ ಪತಂಜಲಿಗಳು ಈ ಶ್ರೀಮಂತ ಮನೆತನಕ್ಕೆ ಗುರುವಾಗಿದ್ದರು. ಶ್ರೀಮಂತ ಮನೆತನದಲ್ಲಿದ್ದಂತಹ ತಾಯಿ ತಂದೆ ಇವರು ಯಾವಾಗಲಾರು ಬರೋರು, ಬಂದಾಗ ಭಾಳ ಗೌರವಿಸಿ ಶ್ರದ್ಧೆಯಿಂದ
ಅವರ ಒಳ್ಳೆಯ ಮಾತುಗಳನ್ನು ಕೇಳ್ತಾ ಇದ್ರು. ಇನ್ನು ನಮ್ಮ ಇನ್ನೊಬ್ಬ ಕಥಾನಾಯಕ, ಅವನ ಹೆಸರು ಅರ್ಜುನ ಅಂತ ಬೇಕಾದ್ರೆ ಇಟ್ಕೊಳ್ಳೋಣ, ಭಗವದ್ಗೀತೆಯನ್ನು ತೊಗೊಳ್ಳೋಣ, ಅವನ ಹೆಸರು ಅರ್ಜುನ ಅಂತ. ಅವನೇನು, ಅವನಿಗೆ ಹುಟ್ಟಿದಾಗಿಂದ ಎಲ್ಲ ಸುಖ ಸೌಲಭ್ಯಗಳು ಇದೆ. ಗುರುಗಳು ಹೇಳೋದು ಅವನಿಗೆ ಹಿಡಿಸುತ್ತಾ? ಸಾಧಾರಣವಾಗಿ ಆ ಯೌವನದಲ್ಲಿದ್ದಾಗ ಹಿಡ್ಸಲ್ಲ. ಅವರೆಲ್ಲ ಏನು ಹೇಳ್ತಾರೆ, ಯಾರಾದರೂ ಮನೆಯಲ್ಲಿ ಹಿರಿಯರೋ ಗುರುಗಳು ಬಂದು ಯೋಗದ ಬಗ್ಗೆನೋ, ವೇದಾಂತದ ಬಗ್ಗೆನೋ, ರಾಮಾಯಣದ ಬಗ್ಗೆನೋ ಏನೋ ಹೇಳ್ತಾ ಇದ್ದರೆ ಅವರೇನು ಹೇಳ್ತಾರೆ ಅಂದರೆ, ಅಯ್ಯೋ ಕೊರಿತಾರಪ್ಪ ಅಂತ. ಕೊರೆಯೋದು ಅಂತ ಸ್ನೇಹಿತರ ಹತ್ರ ಎಲ್ಲ ಅದೇ ಹೇಳ್ತಾರೆ. ಅವ್ರು ಬಂದ್ರಪ್ಪ ಕೊರೆಯೋರು. ಇವನ ಸ್ನೇಹಿತರು ಹಂಗೆ ಕರೀತಾರೆ, ಬಂದ್ರು ಡ್ರಿಲ್ ಮಾಸ್ಟ್ರು. ಸಾಧಾರಣವಾದ ಭಾಷೆ ಡ್ರಿಲ್ಲಿಂಗ್. ಯಾಕೆ ಅವಾಗ ಹಿಡಿಸಲ್ಲ. ಇವನು ಹಂಗೆ ಅನ್ನೋನು, ಕೊರೆಯೋರು ಬಂದ್ರೆ ಎದ್ದೋಗ್ಬಿಡೋನು, ಮನೇಲಿರೋನು ಎದ್ದೋಗ್ಬಿಡೋನು. ಪಾಪ ತಾಯಿ ತಂದೆ ಏನು ಹೇಳ್ತಾರೆ, ಇವರು ಗುರುಗಳಿಗೆ ಗೌರವಿಸಿ ಮಾತಾಡಿಸಿ ಕಳಿಸ್ತಾಯಿದ್ರು. ಸರಿ, ಇವಂದು ಜೀವನ, ಯಾರ್ದು, ಅರ್ಜುನಂದು ಚೆನ್ನಾಗಿ ನಡೀತಾ ಇತ್ತು. ಯಥೇಚ್ಛವಾಗಿ ದುಡ್ಡು ಕಾಸಿದೆ, ತುಂಬು ಯೌವನ, ಏನು ಸೆನ್ಶುವಲ್ ಪ್ಲೆಷರ್ಸ್, ಇಂದ್ರಿಯ ಭೋಗಗಳು ಏನು ಬೇಕಾದರೂ ಅವನಿಗೇನು ತೊಂದರೆನೂ ಇಲ್ಲ, ಎಲ್ಲ ನಡೀತಾ ಇತ್ತು. ಚೆನ್ನಾಗಿ ಜೀವನ ಮಾಡ್ತಾಯಿದ್ದ, ಚೆನ್ನಾಗಿ ತಿಂತಾಯಿದ್ದ, ಎಲ್ಲ ಅರಗ್ತಾ ಇತ್ತು, ಮಲಗಿದ್ರೆ ನಿದ್ದೆ ಬರ್ತಿತ್ತು, ಎಷ್ಟೊತ್ತಿಗೂ ಹೇಳೋವನು, ಆಚಾರ ವಿಚಾರಗಳೇನಿಲ್ಲ, ಶ್ರೀಮಂತ. ಅವರಪ್ಪಂದು ವ್ಯವಹಾರ ಇತ್ತು, ಅದಕ್ಕೆ ಇವನೇ ಯಜಮಾನ. ಹೆಚ್ಚು ಕಷ್ಟಪಡದೆ ಯಜಮಾನಕ್ಕೆ ಬಂದರೆ ಏನು ಬರುತ್ತೆ? ಅಹಂಕಾರ. ಮಾರ ಅಹಮ್ಮಿಂದ ಅವನು ಎಲ್ಲರ ಮೇಲೂ ದಬ್ಬಾಳಿಕೆ ಮಾಡಿಕೊಂಡು ನಾನೇ ಅಂತ ಜೀವನ ನಡೆಸ್ತಾ ಇದ್ದ. ಮದುವೆಯೂ ಆಯಿತು, ಮಕ್ಕಳು ಆಯಿತು, ಒಂದು ಗಂಡು ಒಂದು ಹೆಣ್ಣು. ಈ ಒಂದು ಕುಟುಂಬ ಬೆಳೀತು. ತಾಯಿ ತಂದೆಗೂ ವಯಸ್ಸು ಆಯಿತು. ಗುರುಗಳು ಬರೋರು ಹೋಗೋರು. ಏನು ಅವ್ರಿಗೆ ಒಂದು ದಿವಸ ನಮಸ್ಕಾರ ಮಾಡಲಿಲ್ಲ, ಅವರ ಒಂದು ಮಾತು ಕೇಳಲಿಲ್ಲ. ಇದು ಇವ ಅರ್ಜುನನ ಮಗ ಹಾದಿ ತಪ್ಪದ, ಕಲಿಬಾರದೆಲ್ಲ ಕಲಿತ, ಎಲ್ಲೆಲ್ಲ ಹೊಡೋಗೋನು. ಇವನಿಗೆ ಆಗ ಶುರು ಆಯ್ತು ಸ್ವಲ್ಪ, ಏನು ಹಿಂಗಾಯ್ತು ನನ್ನ ಜೀವನ ಅಂತ. ಮಗಳಿಗೆ ಮದುವೆ ಆಯಿತು, ಆಕೆ ಅಮೇರಿಕಾಗೆ ಹೋದ. ಆ ಗಂಡ ಅವನೊಂಥರ, ಇವಳೇರಿ ಇವ್ರನ್ನೇನು ಹೆಚ್ಚಿಗೆ ವಿಚಾರಿಸ್ತಾ ಇರಲಿಲ್ಲ, ಸಾಕಷ್ಟು ಪ್ರತ್ಯೇಕ ಆಗಿಬಿಟ್ರು. ಮಗಳನ್ನು ಭಾರಿ ಪ್ರೀತಿಸ್ತಾ ಇದ್ದ. ಇವನಿಗೆ ಪಾಪ ಕಸಿವಿಸಿ, ಏನು ಸ್ಪಂದನೆ ಇಲ್ವಲ್ಲ, ದುಃಖ ಆಯಿತು. ಮಗ ಬಂದರೆ ಬಂದ, ಇಲ್ದಿದ್ರಿಲ್ಲ ಮನೆಗೆ. ಎಲ್ಲ ಏನೇನು ದುಶ್ಚಟಗಳನ್ನು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯವೋ ಎಲ್ಲಕ್ಕೂ ಸಿಕ್ಕಿಬಿದ್ದಿದ್ದ. ಈಗ ಇವನಿಗೆ ಜೀವನ ಸ್ವಲ್ಪ ಬಿಸಿ ಹತ್ತಕ್ಕೆ ಶುರು ಆಯಿತು. ಏನು ಹಿಂಗೆ, ಯಾಕೆ ಹೀಗೆ? ಕಾಲ ಹಾಗೆ ಉರುಳ್ತು. ಅವನ ಹೆಂಡ್ತಿಗೆ ಕಾಯಿಲೆ ಬಂತು, ಇವನಿಗೂ ಏನೇನೋ ಕಾಯಿಲೆಗಳು ಶುರು ಆಯಿತು. ಆಗ ಸ್ವಲ್ಪ ಭಯವೂ ಆವರಿಸ್ಕೊಂತು. ಯಾವಾಗ ಅಹಮ್ಮಲ್ಲಿ ಜಾಸ್ತಿ ಪಳಗ್ಬಿಟ್ಟಿದ್ನೋ, ಅಹಂಕಾರ ಇರೋರಿಗೆ ಜಾಸ್ತಿ ಸ್ನೇಹಿತರಿರಲ್ಲ, ಆತ್ಮೀಯರು ಇರಲ್ಲ, ಸ್ನೇಹ ಇಲ್ಲ, ಸಂಬಂಧಗಳೆಲ್ಲ ಸಡಿಲಾಗ್ಬಿಟ್ಟಿದೆ. ಮಗ ಒಂಥರ, ಮಗಳೊಂಥರ, ಪತ್ತೆನೇ ಇಲ್ಲ. ಅಮ್ಮ ಇಹಲೋಕವನ್ನು ಬಿಟ್ಲು. ಯಾಕೆ?
ಅಜ್ಜ ಅಜ್ಜಿಗೂ ಮೊಮ್ಮಕ್ಕಳದೆಲ್ಲ ನೋಡಿ ಪಾಪ ತಲೆ ಬಿಸಿಯಾಗಿತ್ತು, ಮೈ ಮನಸ್ಸು ಕೆಡ್ತು. ಅಮ್ಮ ಸತ್ಲು, ಒಂದೇ ವಾರದಲ್ಲಿ ಅಪ್ಪನೂ ಸತ್ತ. ಆಗ ಇವನಿಗೆ ಭಯ ಶುರು ಆಯಿತು. ಜೀವನದಲ್ಲಿ ಭಯ. ಒಮ್ಮೆ ನಮಗೆ ಅತ್ಯಂತ ಪರಿಚಯ ಇರತಕ್ಕಂಥ ಒಬ್ಬರು, ಅವರು ಭಾಳ ಪ್ರಖ್ಯಾತರು, ಅವ್ರ ತಂದೆ ಹೋಗ್ಬಿಟ್ರು. ಸರಿ ನೋಡ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ. ಹೋಗಿ ಆಮೇಲೆ ಸ್ವಾಂತನ ಹೇಳಬೇಕಲ್ಲ, ಸ್ವಾಂತನ ಹೇಳಕ್ಕೆ ಹೋದೆ. ಅವರು ನಮ್ಮ ಯೋಗ ಕ್ಲಾಸ್ಗೂ ಬರ್ತಿದ್ದರು. ಅವ್ರು ಒಂದು ಮಾತು ಹೇಳಿದ್ರು ಕಣ್ಣಲ್ಲಿ ನೀರು ಹಾಕ್ಕೊಂಡು, ಸಾರ್ ನಮ್ಮ ತಂದೆನೂ ಸತ್ತೋಗ್ತಾರೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಹೀಗೆ ಇದು ಜೀವನದಲ್ಲಿ ನಾವು ನೇರವಾಗಿ ಘಟನೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಇವನಿಗೆ ಭಯ ಶುರು ಆಯಿತು. ಏನು ಜೀವನ ಹೀಗೆ, ಏನು ಮಾಡೋದು? ಗುರುಗಳ ಜ್ಞಾಪಕ ಬಂದರು, ಪತಂಜಲಿ ಗುರುಗಳ ಜ್ಞಾಪಕ ಬಂದರು. ಹೋದ. ಅವ್ರದ್ದೊಂದು ಸಣ್ಣ ಆಶ್ರಮ, ಆರಾಮಾಗಿ ಅದೇ ಪ್ರಸನ್ನತೆ. ಸ್ವಲ್ಪ ವಯಸ್ಸಾಗಿತ್ತು, ಪ್ರಸನ್ನವದನರಾಗಿ ಕೂತಿದ್ರು. ಬಂದ ಒಳಗೆ ಗುರುಗಳೇ ಅಂತ ಕಾಲಿಗೆ ಬಿದ್ದ. ಅವರು ನಕ್ರು. ಇವ್ರಿಗೆಲ್ಲ ವಿಷಯ ಗೊತ್ತಿತ್ತು, ಇವ್ರ ಕುಟುಂಬದ ಜೊತೆ ಒಡನಾಟ ಇದ್ದಿದ್ದರಿಂದ ಎಲ್ಲ ಗೊತ್ತಿತ್ತು. ಕೂತ್ಕೊಳ್ಳಪ್ಪ, ಎಲ್ಲ ಕೇಳಲ್ಪಟ್ಟೆ, ಹೀಗೇ ಜೀವನ ಚಕ್ರ ಹಿಂಗಾಗ್ತದಪ್ಪ, ಯಾಕೆ ಯೋಚನೆ ಮಾಡ್ತೀಯ, ಕಣ್ಣೀರು ಇಡಬೇಡ, ಕೂತ್ಕೋ. ಕೂತ್ಕೊಂಡ. ನಿಮಗೆಲ್ಲ ಗೊತ್ತೇ ಇದೆ ಗುರುಗಳೇ. ಹೌದಪ್ಪ, ನಾನೇನು ಅನ್ಯಾಯ ಮಾಡಿದೆ? ಏನು ವಾಟ್ ಅನ್ಜಸ್ಟ್ ಐ ಹ್ಯಾವ್ ಡನ್? ಸೋ ಮಚ್ ಆಫ್ ಸಫರಿಂಗ್. ಈಗ ಶೋಕ. ನನಗೆ ಜೀವನ ಹೆಂಗಾಗ್ತದೆ ಅಂತ ಗೊತ್ತೇ ಇಲ್ಲ. ಏನು ನಾನೇನು ತಪ್ಪು ಮಾಡಿದ್ನ? ಗುರುಗಳಂದರು, ಇಲ್ಲಪ್ಪ, ಏನು ತಪ್ಪು ಮಾಡಿಲ್ಲ. ಪ್ರತಿಯೊಬ್ಬರಿಗೂ ಪುರುಷಾರ್ಥಗಳು ಅಂತಿರುತ್ತೆ 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಎಲ್ರಿಗೂ ಇದೆ. ನಮ್ಮ ಶಾಸ್ತ್ರದಲ್ಲೇ ಹೇಳ್ಬಿಟ್ಟಿದ್ದಾರೆ. ನಾವು ಎಲ್ಲೆಲ್ಲಿ ಪೂಜೆಗೆ ಹೋದರೂ ಅದೇ ಹೇಳ್ತಾರಲ್ವೇ, ಸಂಕಲ್ಪದಲ್ಲಿ ಚತುರ್ವಿಧ ಪುರುಷಾರ್ಥ ಫಲಸಿದ್ಧ್ಯರ್ಥಂ ಅಂತ. ಅರ್ಥ, ಮೊದಲನೇದು ಅರ್ಥ. ನೋಡಪ್ಪ ಶಿಷ್ಯನೇ, ಅರ್ಥ ಅಂತ ಹೇಳಿದ್ರೆ ಏನೇನೋ ಮಾಡ್ತೀವಿ. ಯಾತಕ್ಕೆ? ನಮ್ಮ ಅಭದ್ರತೆ ಹೋಗಲಿ ಅಂತ. ಆರ್ ಫಾರ್ ಸೆಕ್ಯೂರಿಟಿ. ವಿ ಫೀಲ್ ಇನ್ಸೆಕ್ಯೂರ್ಡ್. ಅದಕ್ಕೋದ್ರೆ ಏನು ಮಾಡ್ತೀವಿ? ಒಂದು ಮನೆ ಅಂತ ಕಟ್ತೀವಿ, ಇನ್ನೇನೇನೋ ಮಾಡ್ತೀವಿ. ರೋಟಿ ಕಪಡ, ಅವ್ರ ಮಖಾನ್ ಅಂತ ಹೇಳ್ತಾರಲ್ಲ, ಹಂಗೆ ಮಾಡ್ತೀವಪ್ಪ. ಅರ್ಥ ಎಲ್ರಿಗೂ ಬೇಕು, ಅದನ್ನು ಯಾರೂ ಬೇಡ ಅನ್ನಲಿಲ್ಲ. ಹಾಗೆ ಕಾಮ, ಬರೀ ಅರ್ಥ ಆಗಿಬಿಟ್ರೆ ಆಗಲ್ಲ. ಅರ್ಥ ಅಂತ ಹೇಳಿದ್ರೆ ಸಮಥಿಂಗ್ಸ್ ಫಾರ್ ಅವರ್ ಸೆಕ್ಯೂರಿಟಿ. ಮದುವೆ, ಸಂಸಾರ ಎಲ್ಲವೂ ಅದಕ್ಕೋಸ್ಕರನೇ ಮಾಡ್ಕೊಳ್ಳೋದು. ಮಕ್ಕಳೇ ಅದಕ್ಕೆ, ಅದೂ ಔಟ್ ಆಫ್ ಇನ್ಸೆಕ್ಯೂರಿಟಿ ಪ್ರೈಮರಿಲಿ. ನನಗೆ ವಯಸ್ಸಾಗ್ಬಿಟ್ರೆ ನನ್ನನ್ನು ಇವರೆಲ್ಲ ಸಾಕ್ತಾರೆ, ನೋಡ್ಕೋತಾರೆ, ವೃದ್ಧಾಶ್ರಮ ಹುಡುಕಬೇಕಾಗಿಲ್ಲ ಅನ್ನುವ ಒಂದು ಹಂಬಲ. ಅದೆಷ್ಟರ ಮಟ್ಟಿಗೆ ಆಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಇವನಿಗೆ ಈಗ ಅದು ಆಗ್ತಾ ಇಲ್ಲ. ವಾಟ್ ಎವರ್ ಈ ಥಾಟ್, ನಾವು ಇಟ್ ನಾಟ್ ವರ್ಕಿಂಗ್, ಫೀಲಿಂಗ್ ಇನ್ಸೆಕ್ಯೂರ್ಡ್. ಅಭದ್ರತೆ ನೀಗಿಸ್ಕೊಳ್ಳೋದಕ್ಕೋಸ್ಕರ ಅರ್ಥ, ಮನೆ, ಅದು ಇದು ಏನೇನೋ ಮಾಡ್ಕೋತೀವಿ. ಕಾಮ, ನಾವು ಬರೀ ಭದ್ರತೆ ಇದ್ರೆ ಸಾಲದು, ಮನರಂಜನೆ ಬೇಕು, ಎಂಟರ್ಟೈನ್ಮೆಂಟ್, ಅದೇ ಕಾಮ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ವಿದೇಶ ಪ್ರವಾಸ ಮಾಡಬೇಕು, ಆ ಊರು ನೋಡಬೇಕು, ಈ ಊರು ನೋಡಬೇಕು, ಆ ದೇಶ ಈ ದೇಶ,
ಇನ್ನೆಲ್ಲೋ ಹೋಗ್ಬೇಕು, ವೀಕೆಂಡ್ಸ್ ಎಲ್ಲೋ ಹೋಗ್ಬೇಕು, ವಾರದ ಕೊನೆಗಳಲ್ಲಿ ಎಲ್ಲರೂ ಹೋಗ್ಬೇಕು ನಾವು. ಯಾವುದೋ ರೆಸಾರ್ಟು ಏನು ಬೇಕಾಷ್ಟು ಬೆಂಗಳೂರು ಸುತ್ತಮುತ್ತ ಎಲ್ಲ. ನೀವು ಶನಿವಾರ ಭಾನುವಾರ ಚಿಕ್ಕಮಗಳೂರು ಕಡೆ ಹೋಗ್ಬಿಟ್ರು ಅಲ್ಲಿ ಟ್ರಾಫಿಕ್ ಜಾಮ್ ಅಂತ, ಎಲ್ಲ ಬೆಂಗಳೂರು ಗಾಡಿಗಳೇ. ಅಲ್ಲಿ ಸ್ಥಳೀಯರು ಹೇಳ್ತಾರೆ, ವಿಪರೀತ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ಒಂದು ದಿವಸಕ್ಕೆ 30,000 ರೂಪಾಯಿ ಇದೆ ಅಂತ ಗೊತ್ತಾ? ಒಂದು ದಿನಕ್ಕೆ 30,000 ರೂಪಾಯಿ. ನಾ ಅದು ಹೇಳಿದಾಗ ಕೇಳಿದೆ ಅವ್ರನ್ನ, ಯಾರು ಹೋಗ್ತಾರಾ ಅಂತ. ಜಾಗ ಸಿಗಲ್ಲ ಅಂದರು. ಜಾಗ ಸಿಗಲ್ಲ ಅಂತ. ಹೆಸರು ಗೊತ್ತು, ಹೆಸರು ಹೇಳಲ್ಲ ಅಂದರೆ ಆ ಸ್ಥಳದ ಹೆಸರು ಅಂದರೆ ಆ ಥರ ಇದೆ. ಎಂಟರ್ಟೈನ್ಮೆಂಟ್ ಬೇಕು, ಅದಕ್ಕೋಸ್ಕರ ಏನೇನೇನೋ ಸರ್ಕಸ್ ಮಾಡ್ತಾರೆ. ಈ ಅರ್ಥಕ್ಕೆ ಕಾಮಕ್ಕೆ ಗಳಿಕೆ ಬೇಕಲ್ಲ, ಅದೇ ಧರ್ಮ. ಹೇಗೆ ಗಳಿಸ್ತೀಯ ಧರ್ಮ? ರೈಟ್ಫುಲ್ ಅರ್ನಿಂಗ್. ಆ ಧರ್ಮ ಅಂತಕ್ಕಂಥದ್ದು ಏನು ಈಗ ನಾವು ದುಡಿದು ಬರಬೇಕು ಅಂತಲೇ ಇಲ್ಲ. ನಮ್ಮ ಅರ್ಜುನನಿಗೆ ಅದು ಪುಣ್ಯ ಅಂತಿತ್ತು ಪೂರ್ವಜನ್ಮದ್ದು. ಅದಕ್ಕೆ ಅವನೇನು ದುಡಿಬೇಕಾಗಿಲ್ಲ, ಏಕಾಏಕಿ ಬಂದ್ಬಿಡುತ್ತೆ ಅಷ್ಟು. ಕೆಲವ್ರಿಗೆ ಅವ್ರು ದುಡಿಬೇಕಾಗತ್ತೆ, ಕೆಲವ್ರಿಗೆ ಎರಡೂ ಸೇರಿಕೊಳ್ಳುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದೇ ಧರ್ಮ. ಆದರೆ ಅರ್ಥ ಕಾಮದ ಮೇಲೆ ಹಿಡಿತಾ ಇಲ್ಲದೆ ಆದರೆ ಧರ್ಮ ಏನಾಗ್ಬಿಡುತ್ತೆ? ದಾರಿ ತಪ್ಪಾಗುತ್ತೆ. ನಾವು ಗಳಿಸುವ ರೀತಿ ಎಲ್ಲ ಬದಲಾಗ್ಬಿಡುತ್ತೆ. ಗುರುಗಳಂದರು, ನೋಡಪ್ಪ, ಇದು 3ಕ್ಕೂ ಪ್ರೇಯಸ್ ಅಂತ ಕರೀತಾರೆ. 3 ಪ್ರೇಯಸ್. ಇನ್ನೊಂದಿದೆ ಕಣೆಯ, ಶ್ರೇಯಸ್. ಅದನ್ನು ಹಿಡಿಬೇಕು. ಅದ್ಯಾವುದಪ್ಪ? ಅದೇ ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ. ನೀನು ಅರ್ಥ ಕಾಮಗಳನ್ನು ಧರ್ಮದ ತಳಹದಿಯಲ್ಲಿ ನಡೆಸಲಿಲ್ಲ, ಅದಕ್ಕೆ ನಿನಗೀಗ ಜೀವನ ಹೀಗಾಗಿದೆ. ನೀನು ಈಗ ಮೋಕ್ಷದ ಕಡೆ ನೋಡಬೇಕು. ಗುರುಗಳೇ ಏನು ಮಾಡಬೇಕು ಹೇಳ್ತೀನಪ್ಪ. ಈಗ ಹೇಳ್ತೀನಿ. ಗುರುಗಳೇ ಆಗಲೇ ಯಾಕೆ ಹೇಳಲಿಲ್ಲ ನೀವು ಅಂದ. ಯಾವಾಗ? ಮೊದಲೇ ಹೇಳಬೇಕಾಯ್ತು ನೀವು. ನಾನು ಯೌವನದಲ್ಲಿದ್ದಾಗ ಹೇಳಲಿಲ್ಲ ನೀವು. ಆಗ ಗುರುಗಳಂದರು, ನೋಡಪ್ಪ, ಆಗ ನೀನು ಹೇಳ್ತಾ ಇದ್ದೆ, ಅಯ್ಯೋ ಇವನು ಕೊರಿತಾನೆ ಅಂತ. ಈಗ ಜೀವನ ನಿನ್ನನ್ನು ಕೊರೆಯೋಕ್ಕೆ ಶುರು ಮಾಡ್ತು. ಈಗ ಅದೇ ಕೊರೆತ ನಿನಗೆ ಅಮೃತವಾಣಿ ಆಗುತ್ತೆ. ನಿನಗೆ ಆವಾಗ ಹೇಳಿದ್ರೆ ನಿನ್ನ ತಲೆಗೆ ಹೋಗ್ತಿರ್ಲಿಲ್ಲ. ಈಗ ಜೀವನ ನಿನಗೆ ತಲೆ ತಾಗಿಸಿದೆ. ಹಾಗಾಗಿ ನಿನ್ನಲ್ಲಿ ಆ ಪ್ರೇರಣೆ ಬಂದಿದೆ, ಇದೇನೋ ಇದಕ್ಕೆ ಮೀರಿದ್ದೇನೋ ಇದೆ ಅಂತ. ಹಾಗಾಗಿ ಆ ಸಮಯ ಬಂದಿದೆ. ಗುರುಗಳೇ ಅಂತ ಯೋಚನೆ ಮಾಡಬೇಡಪ್ಪ, ಈಗ ನಾನು ಹೇಳ್ತೀನಿ. ಈಗ ಹೇಳ್ತೀನಿ ಅಂದರೆ ನಿನಗೆ ಜೀವನದಲ್ಲಿ ಈ ಥರ ಎಡವಟ್ಟಾದಾಗ ಇನ್ನೇನೋ ಇದೆ ಇದರಲ್ಲಿ ಅಂತ ಬಂದಿದೆಯಲ್ಲ, ಆವಾಗ ಮೊದಲೇ ಎಚ್ಚೆತ್ಕೋಬೇಕಾಗಿತ್ತು. 3 ಜನರಿದ್ದಾರಪ್ಪ. ಕೆಲವರಿಗೆ ಮೊದಲೇ ಈ ಕಡೆ ಒಲವು ಬಂದ್ಬಿಡುತ್ತೆ. ಯಾಕೆ? ಪೂರ್ವ ಸಂಸ್ಕಾರ ಬಂದ್ಬಿಡುತ್ತೆ. ಮತ್ತು ಜೀವನವನ್ನು ನೋಡಿದ್ರೆ ಗೊತ್ತಾಗುತ್ತೆ, ಸುತ್ತಲೂ ಏನೇನು ನಡೀತಾ ಇದೆ. ಎಲ್ಲೋ ನಡೆದಿದ್ದು ನಮ್ಮಲ್ಲಿ ನಡೆಯಲ್ಲ ಅಂತ ಏನಾದ್ರು ಉಂಟಾ? ಇಲ್ಲ. ಎಚ್ಚೆತ್ಕೊಳ್ಳಲ್ಲ, ಗೊತ್ತೇ ಆಗಲ್ಲ. ಸ್ಟ್ಯಾಟಿಸ್ಟಿಕಲಿ ಬೇಕಾದ ಜನ ಸಾಯ್ತಾನೇ ಇದ್ದಾರೆ ಎಲ್ಲರ ಕುಟುಂಬದಲ್ಲೂ. ಆದರೂ ಒಳಗಡೆ ಏನೋ ನಾನು ಸಾಯಲ್ಲ ಬಿಡ್ರಿ, ನಾನು ಯಾಕೆ ಸಾಯ್ತೀನಿ ಅಂತ. ಹಾಗೆ ಎಲ್ಲ ಥರ ನನಗೇನು ಆಗಲ್ಲ, ನನಗೇನು ತೊಂದರೆ ಇಲ್ಲ, ನಾನು ಹೆಂಗೋ ನಿಭಾಯಿಸ್ಬಿಡ್ತೀನಿ, ಅದು ನಡೆಯೋಲ್ಲ. ಕೆಲವ್ರಿಗೆ ಇದು ಗೊತ್ತಾಗ್ಬಿಡುತ್ತಪ್ಪ. ಅವ್ರು ಆರಂಭದಲ್ಲೇ
ಶುರು ಮಾಡ್ತಾರೆ. ಅವರು ಉತ್ತಮ ಸಾಧಕರು. ಇನ್ನು ಕೆಲವರು ಈ ಥರ ನಿಂತರ 4 ಏಟು ಬಿದ್ದರೆ ಜೀವನದಲ್ಲಿ ಈ ಕಡೆ ಮುಖ ಮಾಡ್ತೀರಾ, ಒಳ್ಳೆಯದು. ಮಧ್ಯಸ್ಥರು. ಇನ್ನು ಕೆಲವರು ಇದ್ದಾರಪ್ಪ, ಏಟು ತಗಲಿದ್ರೂ ಬುದ್ಧಿ ಕಲಿಯಲ್ಲ, ಈ ಕಡೆಗೆ ಬರೋದೇ ಇಲ್ಲ, ಅವರು ಅಧಮರು. ಗುರುಗಳೇ ನನ್ನನ್ನು ಕಾಪಾಡಬೇಕು ಅಂದರು. ಹಾಗೆ ಹೇಳಿದ್ರು ಗುರುಗಳು. ಆಯ್ತಪ್ಪ, ಈಗ ಹೇಳ್ತೀನಿ. ಶಿಷ್ಯ ಅಂದ, ಇದೇನಿದೆ ಈಗ ಅಂತ ಒತ್ತುತ್ತಾ ಇದ್ದೀರಲ್ಲ. ಗುರುಗಳಂದರು, ಯೋಗ ಸೂತ್ರಗಳು ಶುರು ಆಗೋದೇ ಹಂಗಪ್ಪ. ಅಥ ಯೋಗ ಅನುಶಾಸನಂ ಅಂತ ಮೊದಲನೇ ಸೂತ್ರ ಹೇಳಿದ್ರು. ಶಿಷ್ಯನೇ ಬರ್ಕೋ, ಇದು ಮೊದಲನೇ ಸೂತ್ರ. ಅಥ ಈಗ ಅಂದರೆ ನಿನ್ನಲ್ಲೇ ಆ ಪ್ರೇರಣೆ ಬಂದು ನೀನೇ ಬಂದು ಕೇಳಿದ್ರಿಂದ ಈಗ ನಿನಗಿಡಿಸುತ್ತೆ. ಈಗ ಇದು ಯೋಗ ಅನುಶಾಸನಂ ಅಂತ ಹೇಳಿದ್ರು. ಈ ಅಥ ಅನ್ನೋ ಪದ ವೈಶಿಷ್ಟ್ಯತೆ ಏನಪ್ಪ ಅಂದರೆ ಇದೆ. ಎಲ್ಲ ಚೆನ್ನಾಗಿ ನಡೀತಾ ಇರುವಾಗ ಇದು ಹೇಳಿದ್ರೆ ತಲೆ ಹೋಗಲ್ಲ, ಕೊರಿತಾರೆ ಅಂತಾರೆ. ಒಮ್ಮೊಮ್ಮೆ ಜೀವನ ಕೊರೆಯೋಕ್ಕೆ ಶುರು ಮಾಡುತ್ತೆ ಒಳಗಡೆಯಿಂದ. ಆವಾಗ ಈ ಕೊರೆತದ ಬೆಲೆ ಗೊತ್ತಾಗುತ್ತೆ. ಅದಕ್ಕೆ ಪತಂಜಲಿಗಳು ಜಾಣ್ಮೆಯಿಂದ ಈ ಪದ ಬಳಸಿದ್ರು. ಅಥ ಏನು ಯೋಗ ಅನುಶಾಸನಂ. ಅದಕ್ಕೆ ಇವನಂದ, ಗುರುಗಳೇ ಇದೇನು ಯೋಗ ನೀವೇನೋ ಪದ ಬಳಸ್ತಾ ಇದ್ದೀರಾ, ನಾನು ಯೌವನದಲ್ಲಿದ್ದಾಗ ನನ್ನ ಸ್ನೇಹಿತರು ಯಾವಾಗಲೂ ಹೇಳೋರು, ಏನಯ್ಯ ನಿನ್ನ ಯೋಗ ಸಖತ್ತಾಗಿದೆ ಅಂತಿದ್ರು. ನೀವು ಮತ್ತೆ ಅದನ್ನೇ ಹೇಳ್ತೀನಿ ಅಂತಿದ್ದೀರಾ. ನನಗೆ ಯಾರೋ ಕುಂಡಲಿನಿ ಹಾಕ್ಸಿದ್ರು ನಮ್ಮಪ್ಪ ಇದ್ದಾಗ. ಅವರು ಜ್ಯೋತಿಷಿಗಳು ಹೇಳಿದ್ರಿ ಒಂದು ಬಾರಿ ಯೋಗ ಸಖತ್ತಾಗಿದೆ ಅಂತ. ಈ ಸಖತ್ತಾಗಿರೋದನ್ನೇ ನೀವು ಯಾಕೆ ನನಗೆ ಮತ್ತೆ ಹೇಳ್ತಿದ್ದೀರಾ. ಆಗ ಗುರುಗಳಂದರು, ಶಿಷ್ಯನೇ ಸ್ವಲ್ಪ ತಡಿಯಪ್ಪ, ಯೋಗಕ್ಕೆ ಬೇಕಾದಷ್ಟು ಅರ್ಥಗಳಿದೆ ಕಣಯ್ಯ. ನಿನಗಂದಿದ್ದು ಅವ್ರು ಯೋಗ ಅಂತ ಅಂದರೆ ನಿನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿತ್ತು, ನಿನಗೆ ದುಡಿಮೆ ಇಲ್ಲದೆ ಚೆನ್ನಾಗಿ ದುಡ್ಡು ಬಂದಿತ್ತು, ನಿಮ್ಮಪ್ಪ ಮಾಡಿಟ್ಟಿದ್ದ, ತಿಂದಿದ್ದೆಲ್ಲ ಅರಗುತ್ತಾ ಇತ್ತು, ನೀನು ಜೀವನದಲ್ಲಿ ಚೆನ್ನಾಗಿ ಓಡಾಡ್ಕೊಂಡು ಮಜಾ ಮಾಡ್ಕೊಂಡಿದ್ದೆ. ಅದನ್ನು ನೋಡಿ ಅವ್ರಿಗೆ ಯೋಗ ಅಂದರು. ಅದು ಒಂಥರ ಯೋಗನೇ. ಯೋಗಕ್ಷೇಮ ಅಂತ ಬಳಸ್ತೀವಿ ಕಣಪ್ಪ ಪದ. ಅಪ್ರಾಪ್ತಸ್ಯ ಪ್ರಾಪ್ತನಂ ಯೋಗ. ಯಾವುದೋ ಪ್ರಾಪ್ತಿ ಆಗ್ಬಿಡುತ್ತೆ ಯೋಗ. ನೆನ್ನೆ ಮೊನ್ನೆ ಸೈಕಲ್ ತಿಳ್ಕೊಂಡಿರ್ತಾನೆ, ಟಕ್ಕಂತ ಬೆಂಚ್ ಕಾರಲ್ಲಿ ಬರ್ತಾನೆ. ಏನು ಕೇಳಿ, ಏನೇ ಯೋಗ ನಿಂದು ಅಂತ. ಅದು ಯೋಗ. ಇನ್ನೊಂದು ನೋಡಪ್ಪ, ಈ ಜಾತಕ ಕುಂಡಲಿ ಅದು ಹಾಕ್ಸ್ಬಿಟ್ಟು ಏನೇನೋ ಮಾಡಿ ಅದು ಯೋಗ ಅಂತಾರೆ. ಯೋಗಕ್ಕೆ ಬೇಕಾದಷ್ಟು ಅರ್ಥಗಳಿದೆ. ನಾನು ಹೇಳುವ ಯೋಗ ಅದಲ್ಲ. ಏನು ಗುರುಗಳೇ? ಅನುಶಾಸನಂ. ಹಂಗಂದ್ರೆ ಏನು ಗುರುಗಳೇ? ಕೇಳಪ್ಪ, ಇಷ್ಟು ದಿವಸ ಅಡ್ಡಾದಿಡ್ಡಿ ಜೀವನ ಮಾಡ್ಕೊಂಡಿದ್ದೆ. ಅನುಶಾಸನ ಅಂದರೆ ಈಗ ಅದಾಗಲ್ಲ. ನೀನೇ ನನ್ನ ಹತ್ರ ಬಂದಿದೆಯಾ, ಹಾಗಾಗಿ ನಿನ್ನಿಂದ ಒಂದು ಬದ್ಧತೆ ಬೇಕು ನನಗೆ. ನಾನು ಸುಮ್ಮನೆ ನಿನಗೆ ಹೇಳ್ಬಿಡಲ್ಲ. ಅದೇ ಶಾಸನ. ಸಂಶರಾತ್ ಶಾಸನ. ಏನು ಒಳಿತನ್ನು ಮಾಡುತ್ತೋ ಅದು ಶಾಸನ. ಅನುಶಾಸನ ಅಂದರೆ ಇದೊಂದು ಡಿಸಿಪ್ಲಿನ್. ಯೋಗ ಅಂತಕ್ಕಂಥದ್ದು ಒಂದು ಅದಮ್ಯವಾದಂಥ ಶಿಸ್ತು. ನೀನು ಇನ್ನು ಮೇಲೆ ಅಡ್ಡಾದಿಡ್ಡಿ ಜೀವನ ಮಾಡಲಿಕ್ಕೆ ಬರೋಲ್ಲ. ನಾನೇನು ಹೇಳ್ತೀನೋ ಅದನ್ನು ಮಾಡಬೇಕು. ಗುರುಗಳೇ ಏನು ಬೇಕಾದರೂ ಮಾಡ್ತೀನಿ,
ಗುರುಗಳಂದರು ಮೊದಲು ನೋಡಪ್ಪ, ಗುರುಗಳಲ್ಲಿ ವಿಶ್ವಾಸ ಇಟ್ಕೋಬೇಕು. ಗುರುಗಳಲ್ಲಿ ವಿಶ್ವಾಸ ಭಾಳ ಮುಖ್ಯ. ಇಲ್ಲದೇ ಇರಾಗಲ್ಲಪ್ಪ. ಯಾಕೆ ಗುರುಗಳಿಗೆ ಗೊತ್ತಿತ್ತು, ಇವರ ಮನೆಗೆ ಇವರೇ ಹೋಗ್ತಾ ಇದ್ದಾಗ ಒಮ್ಮೆಯೂ ಅವರ ಕಾಲಿಗೆ ನಮಸ್ಕಾರ ಮಾಡಿದವನಲ್ಲ, ಒಮ್ಮೆಯೂ ಅವರಲ್ಲಿ ಕೂತು ಮಾತಾಡಿದವನು ಅಲ್ಲ. ಇದು ಗುರುವಿನಲ್ಲಿ ಎಂಥ ನನ್ನ ಪೂಜ್ಯನೀಯ ಗುರುಗಳು ಕಂಚಿ ಪರಮಾಚಾರ್ಯರು, ಅವರು 1940ರಲ್ಲಿ ವಿಷ್ಣುಪುರಂ ಅಂತ ಊರು, ಅಲ್ಲಿ ಹೋಗ್ತಾ ಇರ್ತಾರೆ. ಅವರು ಸಾಕಷ್ಟು ಪ್ರವಾಸ ಮಾಡ್ತಾಯಿದ್ರು. ಆ ಊರಿನಲ್ಲಿ ಇವ್ರ ಗುರುಗಳೊಬ್ಬರಿದ್ದರು, ಇವ್ರಿಗೆ ಪಾಠ ಮಾಡಿದವರು, ಇವರ ಸನ್ಯಾಸಾಶ್ರಮ ಸ್ವೀಕರಿಸಿದಾಗ ಪಾಠ ಮಾಡಿದವರು ಒಬ್ಬರಿದ್ದರು. ಆ ಊರಿನವ್ರಿಗೆ ಆ ಊರಿಗೆ ಹೋದಾಗ ಅಲ್ಲಿ ಯಾರೋ ಒಬ್ಬರು ಬಂದರು, ಆ ಊರಿನ ಒಬ್ಬರು ಹಿರಿಯರು. ಸಾಧಾರಣ ಏನಾಗ್ಬಿಡುತ್ತೆ, ಇವ್ರಿಗೆ ಪಾಠ ಮಾಡಿದವರು ಆದ್ದರಿಂದ ಇವ್ರನ್ನ ಕಂಡು ನನಗೆ ಅವ್ರು ಗೊತ್ತು ಅಂತ ಹೇಳ್ಕೊಳ್ಳುವಂಥ ಒಂಥರ ಇಚ್ಛೆ ಇರುತ್ತೆ. ಅದು ಅನೇಕ ಕಡೆ ನಡೆಯುತ್ತೆ. ಇವರು ಹೋದರು, ನಮಸ್ಕಾರ ಮಾಡಿದ್ರು. ಆ ಶಾಸ್ತ್ರಿಗಳು ನೋಡಿದ್ದೆ. ಶಾಸ್ತ್ರಿಗಳು ಅಂದರೆ ಇವರೇ. ತಕ್ಷಣ ಇವ್ರಿಗೊಂಥರ ಆಯಿತು ಪರಮಾಚಾರ್ಯರಿಗೆ. ಅವರು ಹೇಳಿದೆ, ಎನ್ನ ಸೊನ್ನೆ ಏನು ಹೇಳಿದೆ ಅವ್ರು ಕೇಳಿದ್ದು ದಾಟಿಲ್ಲ ಇವ್ರಿಗೆ ಏನೋ ಒಂಥರ ಅಂತಂತೆ. ಏನೋ ಅಪಚಾರ ಮಾಡಿಬಿಟ್ಟಿದ್ದೀನಿ ನಾನು, ಶಾಸ್ತ್ರಿಗಳನ್ನಲ್ಲ. ಆಗ ಪರಮಾಚಾರ್ಯರು ಹೇಳಿದ್ರಂತೆ, ಅವ್ರ ಬಗ್ಗೆ ಏನೇ ಆಗುತ್ತೆ ನಿನಗೆ, ಏನು ಗೊತ್ತು, ನಾನು ಅವ್ರನ್ನ ಆ ರೀತಿ ಕರೆಯಲ್ಲ. ನಾನು ಅವ್ರನ್ನ ಕರಿಬೇಕಾದ್ರೆ ವಿಷ್ಣುಪುರಂ ಶಾಸ್ತ್ರಿಗಳಂತಲೇ ಕರೀತೀನಿ, ಸುಮ್ಮನೆ ಶಾಸ್ತ್ರಿಗಳು ಹಂಗೆ ಕರೆಯಲ್ಲ ಅಂತ ಹೇಳ್ಬಿಟ್ರು. ಅಂದರೆ ಇದು ಆ ಗುರುಗಳ ಬಗ್ಗೆ ಏನು ಗೌರವ ಎತ್ತು ಅನ್ನು. ಇವತ್ತಿನ ದಿವಸ ಅನೇಕ ಕಡೆ ವಿದ್ಯಾರ್ಥಿ ವಲಯದಲ್ಲಿ ಇಲ್ಲೆಲ್ಲ ಅಲ್ಲ, ಸಾಧಾರಣ ಶಾಲಾ ಮಟ್ಟಗಳಲ್ಲಿ, ಕಾಲೇಜುಗಳಲ್ಲಿ ಗುರುಗಳ ಬಗ್ಗೆ ಒಂಥರ ಪುತ್ರವಾತ್ಸಲ್ಯ ಜಾಸ್ತಿ. ಮಿಕ್ಕಿದೆಲ್ಲ ನೀವೇ ಅರ್ಥ ಮಾಡಿಕೊಂಡು ಹಾಗೆ ಅವರು ಮಾತಾಡೋ ದಾಟಿ ರೀತಿ ಎಲ್ಲ ಹಾಗಾಗಬಾರ್ದು. ಮತ್ತು ಗುರುಗಳಲ್ಲಿ ವಿಶ್ವಾಸ ಭಾರಿ ಮುಖ್ಯ. ನಿಸರ್ಗದತ್ತ ಮಹಾರಾಜ್ ಅಂತ ಮಹಾರಾಷ್ಟ್ರದ್ದು ಐ ಆಮ್ ದಟ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅಂದರೆ ಅವರೂ ಅದ್ವೈತದ ಸಾರವನ್ನೇ ಪಾಠ ಮಾಡಿದವರು, ಭಾಳ ಸರಳ ಜೀವಿಗಳು. ಅವ್ರಿಗೆ ಒಬ್ಬರು ಕೇಳ್ತಾರೆ, ಓ ಮಾಸ್ಟರ್, ಹೌ ಡಿಡ್ ಯು ಗೆಟ್ ಎನ್ಲೈಟನ್ಡ್, ನಿಮ್ಗೆ ಹೆಂಗೆ ಸಾಕ್ಷಾತ್ಕಾರ ಆಯಿತು? ಅದಕ್ಕೆ ಅವರು, ಏನು ಅಷ್ಟೇನಿಲ್ಲಪ್ಪ, ನನ್ನ ಗುರುಗಳ ಹತ್ರ ಇದ್ದೆ, ಗುರುಗಳು ಹೇಳಿದ್ರು ನೀನೇ ಬ್ರಹ್ಮ ಅಂತ, ನಾನು ನಂಬ್ಕೊಂಡೆ ಅಷ್ಟೇ. ಮೈ ಗುರು ಕಾಲ್ಡ್ ಮೀ, ಟೋಲ್ಡ್ ಮೀ ಯು ಆರ್ ಬ್ರಹ್ಮನ್, ಐ ಬಿಲೀವ್ಡ್, ದಟ್ಸ್ ಆಲ್. ಎಲ್ಲ ಹೇಳ್ತಾರೆ, ಯು ಆರ್ ವಾಟ್ ಯು ಬಿಲೀವ್ ಅಂತ. ಇದು ಅಂದರೆ ಗುರುವಿನಲ್ಲಿ ಆ ಒಂದು ವಿಶ್ವಾಸ ಇದ್ದರೆ ಹಾಗಾಗ್ತದೆ. ಹಾಗಾಗಿ ಪತಂಜಲಿಗಳು ಅರ್ಜುನನಿಗೆ ಹೇಳಿದ್ರು, ನೋಡಪ್ಪ, ಈ ವಿಶ್ವಾಸ ಅಂತಕ್ಕಂಥದ್ದು ಭಾಳ ಮುಖ್ಯ ಕಣೆಯ. ಈಗ ಹೇಳ್ತೀನಿ ಕೇಳು, ಯೋಗ ಅನುಶಾಸನಂ, ಯೋಗ ಅನುಶಾಸನಂ ಅಥ, ವೆರಿ ಇಂಪಾರ್ಟೆಂಟ್. ಅದಕ್ಕೇ ನಾವು ಜೀವನದಲ್ಲಿ ನಡೆಯತಕ್ಕಂತಹ ಏರುಪೇರುಗಳನ್ನು ಸುಮ್ಮನೆ ಅಯ್ಯೋ ನನಗೆ ಹಿಂಗೆ ಆಗೋಯ್ತು ಅನ್ನೋದಲ್ಲ, ಅದನ್ನು ನೋಡುವ ರೀತಿ ಬದಲಾಗಬೇಕು. ನೋಡುವ ರೀತಿ ಬದಲಾದರೆ ನಾವು ಅರ್ಜುನನ ಥರ ಆಗ್ತೀವಿ. ಇಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಅಂದ್ಕೊಳ್ಳೋದು, ಅದಕ್ಕೇನೇನೋ ಬೇರೆ ಬೇರೆ ರೀತಿಯ ಅನ್ಯ ಪರಿಹಾರ ಕ್ರಮಗಳಿಗೆ ಹೋಗೋದು, ಅದೇನಾರು ಆಗ್ಬೋದು. ಅದು ಪರಿಹಾರ ಅಂತೂ ಅಲ್ಲ.
ಹಾಗೆ ಜೀವನ ಕಳೆದೋಗ್ಬಿಡುತ್ತೆ. ಅದಕ್ಕೆ ಇದು ಭಾಳ ಮುಖ್ಯ. ಅದಕ್ಕೆ ಮೊದಲನೇ ಯೋಗ ಸೂತ್ರ ಏನಪ್ಪ ಅಂದರೆ ಅಥ ಯೋಗ ಅನುಶಾಸನಂ. ಎ ಸ್ಟ್ರಾಂಗ್ ಡಿಸಿಪ್ಲಿನ್. ಇಟ್ ನೀಡ್ಸ್ ವೆರಿ ವೆರಿ ಹೈ ಲೆವೆಲ್ ಆಫ್ ಕಮಿಟ್ಮೆಂಟ್. ಎಲ್ಲ ರೀತಿಯಲ್ಲೂ ಏನು ಯೋಗ ಕ್ಲಾಸಿಗೆ ಮ್ಯಾಟ್ ತಗಲಾಕೊಂಡು ಬಂದ್ಬಿಟ್ರೆ ಆಗಲ್ಲ, 108 ಸೂರ್ಯ ನಮಸ್ಕಾರ ಮಾಡಿಬಿಟ್ರೆ ಆಗಲ್ಲ. ಜೀವನವನ್ನು ನೋಡುವ ರೀತಿ, ಜೀವನದಲ್ಲಿ ನಡೆಯುವ ಘಟನೆಗಳಿಗೆ ನಾವು ಪ್ರತಿಕ್ರಿಯಿಸುವ ರೀತಿ ಎಲ್ಲವೂ ಒಟ್ಟಾರೆಯಾಗಿ ಬದಲಾಗಬೇಕು. ಅದು ಬಹಳ ಮುಖ್ಯ. ಇದು ಪ್ರತಿಯೊಬ್ಬರಿಗೂ ಅಷ್ಟೇ. ಈ ಥರದ್ದು ಅರ್ಜುನಂದು ಒಬ್ಬಂದೇ ಇಲ್ಲ. ಸೂರಿ ನಾಗಮ್ಮ ಅಂತ ಒಬ್ಬಾಕೆ ಇದ್ಲು, ಭಗವಾನ್ ರಮಣರ ಭಕ್ತೆ. ಆಕೆ ಭಗವಾನ್ ರಮಣರದ ಅನೇಕ ಘಟನೆಗಳು ಆಕೆಯಿಂದ ಗೊತ್ತಾಯ್ತು ಪ್ರಪಂಚಕ್ಕೆ. ಆಕೆ ಅವರ ಸಹೋದರನಿಗೆ ದಿನಾ ಪತ್ರ ಬರೆಯೋಳು. ಆಶ್ರಮದಲ್ಲಿ ಏನೇನು ಘಟನೆ ನಡೀತು, ಯಾರು ಬಂದಿದ್ದರು, ಭಗವಾನ್ ರಮಣರನ್ನೇನು ಕೇಳಿದ್ರು, ರಮಣರು ಏನು ಹೇಳಿದ್ರು, ಅದೆಲ್ಲ ಬರೆದು ಲೆಟರ್ಸ್ ಆಫ್ ಸೂರಿನಾಗಮ್ಮ ಅಂತಲೇ ಇದೆ. ಆಕೆಗೆ ಏನಾಯ್ತು ಗೊತ್ತೇನೋ, ಆಕೆ ಪಾಪ ಯಾವುದೋ ಹಳ್ಳೀಲಿದ್ದವಳು. ಆಕೆ 4 ವರ್ಷ ಇದ್ದಾಗ ತಂದೆ ಹೋಗ್ಬಿಟ್ರು. 10 ವರ್ಷದಲ್ಲಿ ತಾಯಿ ಹೋಗ್ಬಿಟ್ರು. 11 ವರ್ಷ ಆಗಿದಾಗ ಮದುವೆ ಆಯಿತು. 11 ವರ್ಷದಲ್ಲಿ ಮದುವೆ ಆಗೋಯ್ತು. ಆಗಿನ ಕಾಲ 1911-12 ಆ ಟೈಮ್. ಮದುವೆ ಆದ 1 ವರ್ಷಕ್ಕೆ ಗಂಡ ಹೋಗ್ಬಿಟ್ಟ. ನೋಡಿ, ಆಗಿನ ಕಾಲದಲ್ಲಿ ಅದು ಭಾಳ ತ್ರಾಸದಾಯಕವಾದಂಥ ಜೀವನ. ಆದರೆ ಆಕೆ ಜೀವನ ನೋಡೋ ರೀತಿ ಬದಲಾಯಿಸ್ಕೊಂಡ್ಳು. ಓಹೋ, ಇದು ಹೀಗೆ ಅಂಥೇಳಿ ಆಕೆ ಏನು ಮಾಡಿದ್ಲು, ಪೋತನ ಭಾಗವತ ಓದೋಕ್ಕೆ ಶುರು ಮಾಡಿದ್ಲು. ನೋಡಿ, ಜೀವನದಲ್ಲಿ ನಾವು ಏನು ಆಯ್ಕೆ ಮಾಡ್ಕೋತೀವಿ, ಯಾವುದೇ ಸಮಸ್ಯೆಗೆ ಪರಿಹಾರ, ಅದು ಭಾಳ ಮುಖ್ಯ. ಶಿ ಕುಡ್ ಹ್ಯಾವ್ ಗಾಟ್ ಡಿಪ್ರೆಸ್ಡ್. ವೆರಿ ಈಸಿ ಕೇಸ್, ಸಾಲಿಡ್ ಕೇಸ್ ಫಾರ್ ಡಿಪ್ರೆಷನ್. ನೋ, ಆಕೆ ಒಂದು ಜೀವನದಲ್ಲಿ ಒಂದು ತಿರುವನ್ನು ಕಂಡ್ಕೊಂಡು ಓದನ ಭಾಗವತ ಓದಿದ್ದು. ಆಕೆಗೆ ಯಾವತ್ತೂ ಇತ್ತಂತೆ ಆ ಭಾಗವತ ಓದೋದ್ರಿಂದ ಏನಾಯಿತು, ಕಪಿಲ ಮಹರ್ಷಿ ಏನು ಮಾಡಿದ, ತಾಯಿಗೆ ಸಾಂಖ್ಯವನ್ನು ಹೇಳ್ತಾನೆ ಕೊನೆಯಲ್ಲಿ. ಭಾಗವತ ಜ್ಞಾಪಕ ಇದ್ದರೆ ಗೊತ್ತಿರುತ್ತೆ. ಇವಳಿಗೂ ಅಂತಂದ್ರೆ ನನಗೂ ಈ ಥರ ಕಪಿಲಿರ್ತಾರೆ ಯಾರು ಸಿಕ್ಕಬಾರ್ದ ಅಂತ ಆಕೆ ಉತ್ಕಟ ಇಚ್ಛೆ. ಒಮ್ಮೆ ಕನಸಿನಲ್ಲಿ ಆಕೆಗೆ ಏನೋ ಒಂದು ಮಹಾಸ್ವಾಮಿಗಳವರು ಪದ್ಮಾಸನದಲ್ಲಿ ಕೂತು, ಇದನ್ನು ನಾನಿದ್ದೀನಿ ಅಂಥೇಳಿ ದಕ್ಷಿಣಾಮೂರ್ತಿ ಥರ ಕೂತು ಆಕೆಗೆ ಹೇಳಿದ್ರಂತೆ. ಆಕೆ ರೋಮಾಂಚನ ಆಯಿತು, ಎಲ್ಲೋ ಗುರುಗಳು ಸಿಗ್ತಾರೆ ಅಂತ. ಈ ಘಟನೆ ನಡೆದಾಗ 1913 ಆಕೆ ಕಾಯ್ತಾ ಇದ್ಲು. ನಂತರ 1941ರಲ್ಲಿ ಅವರ ಸಹೋದರ, ನಾವು ತಿರುವಣ್ಣಾಮಲೈ ಕಡೆ ಪ್ರವಾಸ ಹೋಗ್ತಿದ್ದೀವಿ ಅಂತೇಳಿ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಆಗ ಈಕೆಗೆ ರಮಣರ ದರ್ಶನ ಆಗುತ್ತೆ. ದರ್ಶನ ಆದಮೇಲೆ ರಮಣರ ಭಕ್ತಿಯಾಗಿ ಅಲ್ಲೇ ನಿಲ್ತಾರೆ. ಅಂದರೆ ಆಂತರಿಕ ತುಡಿತ, ಆರ್ತತೆ, ಏನಪ್ಪ ಏರ್ನಿಂಗ್ ಇದ್ದರೆ ಗುರು ಸಿಕ್ಕೇ ಸಿಗ್ತಾರೆ, ಪರಿಹಾರ ಸಿಕ್ಕೇ ಸಿಗುತ್ತೆ. ಅದು ಸೂರ್ಯನಾಗಮ್ಮನ ಒಂದು. ಹಾಗೆಯೇ ಇವನಿಗೂ ಹೇಗಿರ್ಗೆ ಅಮ್ಮ ಅರ್ಜುನನಿಗೂ ಅದೇ ಕಥೆ ಆಯಿತು. ಅವನಿಗೆ ಜೀವನ ಯಾವಾಗ ಈ ಥರ ತಿರುಗಿತು ಆಗ ಗೊತ್ತಾಯಿತು, ಓಹೋ, ನಾನು ನೋಡ್ತಕ್ಕಂಥದ್ದು ಈ ಥರದ್ದಿದೆ, ನೋಡಬೇಕು. ಗುರುಗಳೇ ಏನಿಷ್ಟೊಂದು ಶಿಸ್ತು ಎಲ್ಲ ಹೇಳ್ತಿದ್ರಲ್ಲ, ಈ ನೀವು ಹೇಳೋ ಯೋಗ ಅಷ್ಟು ಕಷ್ಟನಾ? ಅದು ಗುರುಗಳಂದರು, ನೋಡಪ್ಪ ಶಿಸ್ತು ಅಂತ ಹೇಳಿದೆ ಅಷ್ಟೇ, ಕಷ್ಟ ಅಂತೆಲ್ಲೇ ಹೇಳಿದೆ ನಾನು. ಶಿಸ್ತು ಬೇರೆ, ಕಷ್ಟ ಬೇರೆ. ತ್ರಾಸದಾಯಕ ಅಂತ ಹೇಳಿಲ್ಲ, ಶಿಸ್ತಷ್ಟೇ ಮುಖ್ಯ ಕಣಯ್ಯ. ಇದ್ದರೆ ಆಗತ್ತೆ, ನೀನು ಶಿಸ್ತಿನಿಂದ ಇದ್ದರೆ ಆಗತ್ತೆ. ಇದೇನು ಯೋಗ ಗುರುಗಳೇ?
ಅಥ ಹೇಳಿದ್ರಿ, ಅನುಶಾಸನಂ ಹೇಳಿದ್ರಿ. ಯೋಗ ನನಗೆ ಬಂದಿದ್ದು ಯೋಗ ಅಲ್ಲ ಅಂದ್ರಿ. ಇದು ಯಾವ ಯೋಗ? ಆಗ ಗುರುಗಳಂದರು, ಶಿಷ್ಯ ಬರ್ಕೊಳ್ಳಪ್ಪ, 2ನೇ ಸೂತ್ರ ಹೇಳ್ತೀನಿ. ಯೋಗ ಚಿತ್ತವೃತ್ತಿ ನಿರೋಧ. ಸೆಕೆಂಡ್ ಸೂತ್ರ. ಇಷ್ಟೇನಪ್ಪ ಯೋಗ ಅಂದರೆ? ಯೋಗ ಚಿತ್ತವೃತ್ತಿ ನಿರೋಧ. ಗುರುಗಳೇ ಇದೇನಿದು? ನೋಡಪ್ಪ, ಇದಕ್ಕೊಂದು ದೃಷ್ಟಾಂತ ಹೇಳ್ತೀನಿ, ಸ್ವಲ್ಪ ಕೇಳಿಸ್ಕೊ. ಇದೆಲ್ಲ ನಿನಗೆ ಈ ಚಿಂತೆ ಅಂತೇನು ಕರಿತೀಯೋ, ಅಥವಾ ಈ ತೊಂದರೆಗಳು, ಮಾನಸಿಕ ತೊಂದರೆಗಳು, ಫ್ಲಕ್ಚುಯೇಷನ್ಸ್, ಎಮೋಷನ್ಸ್, ಭಾವನೆಗಳು, ಎಲ್ಲಪ್ಪ ಆಗ್ತಾ ಇದೆ ಮನಸ್ಸಿನಲ್ಲಿ. ಅನುಮಾನ ಇದೆಯಾ? ಅದಕ್ಕೆ ಒಟ್ಟಾರೆ ಪತಂಜಲಿಗಳು ಚಿತ್ತ ಅಂತಿಟ್ರು. ಚಿತ್ತ ಅಂದರೆ ಒಂದು ಇಲ್ಲೆಲ್ಲ ನಡೆಯುತ್ತೆ. ಇದು ನಿನಗೆ ಅರ್ಥ ಆಗೋದಕ್ಕೆ ಶಿಷ್ಯನೇ, ನೀನು ಜೇಡಿ ಮಣ್ಣು ನೋಡಿದೀಯಾ? ಕ್ಲೇ ಒಂದು ಮುದ್ದೆ ಥರ ಇರುತ್ತೆ ಅಷ್ಟೇ, ಕ್ಲೇ. ಅದನ್ನೇನು ಮಾಡ್ತಾನೆ ಯಾರು? ಕುಂಬಾರ, ಪಾಠರ್ ಅಂತೀರ. ಅವನೇನು ಮಾಡ್ತಾನೆ? ಅದಕ್ಕಿಟ್ಟು ಅದಕ್ಕೊಂದು ಏನೋ ರೂಪುರೇಷೆ ಕೊಡ್ತಾನೆ. ಅವನೇನು ಮಾಡ್ದ? ಈ ಮಣ್ಣನ್ನು ಏನು ಮಾಡ್ದ? ಮಾಡಿಫೈ ಇಂಟು ಡಿಫ್ರೆಂಟ್ ಶೇಪ್ಸ್. ಅಷ್ಟೇ ತಾನೇ ಅವನು ಮಾಡಿದ್ದು. ಆ ಮಣ್ಣು ಅದರಲ್ಲಿ ಏನೋ ಬದಲಾವಣೆಗಳನ್ನು ಮಾಡ್ದ, ಪರಿವರ್ತನೆಗಳನ್ನು ಮಾಡ್ದ. ಆಗ ಅದೇನಾಯಿತು? ಒಂದು ದೊಡ್ಡ ಮಡಿಕೆ ಆಯಿತು, ಒಂದು ಚಿಕ್ಕ ಮಡಿಕೆ ಆಯಿತು, ಹೂವಿನ ಕುಂಡ ಆಯಿತು, ಬೇಕಾಷ್ಟಾಯಿತು. ಇನ್ನೊಬ್ಬ ಅವನ ಹಿಡ್ದು ಅದು ಬೊಂಬೆ ಮಾಡ್ದ, ಅದರಲ್ಲಿ ಆನೆ ಮಾಡ್ದ, ಕುದುರೆ ಮಾಡ್ದ, ಒಂಟೆ ಮಾಡ್ದ, ನಾಯಿ ಮಾಡ್ದ. ಅದೆಲ್ಲ ಮೂಲಭೂತವಾಗಿ ಏನೇ ಅದು ಮಣ್ಣು. ಅದೇನೇನೋ ರೂಪಾಂತರ ಆಯಿತು. ಹಾಗಾಗಿ ಅದಕ್ಕೆ ಒಂದು ಹೆಸರು ಬಂತು. ಯಾಕೆ? ಒಂದು ಫಾರ್ಮ್ ಬಂತು. ಒಂದು ಫಾರ್ಮ್ ಬಂದಮೇಲೆ ಒಂದು ನೇಮ್ ಬಂತು. ಎಲ್ಲ ಅಷ್ಟೆ. ಒಬ್ಬ ತಂದೆ, ಮೊದಲೆಲ್ಲ ಮಣ್ಣಿನ ಬೊಂಬೆಗಳೇ ಬರ್ತಾ ಇದ್ದಿದ್ದು. ತೊಗೊಂಡೋಗ್ತಾನೆ, ಆನೆ ತೊಗೊಂಡೋಗ್ತಾನೆ, ಪುಟ್ಟ ಮಗಳಿಗೆ ಕೊಡ್ತಾನೆ. ಅವಳೇ ಅಂತೇಳಿ, ಆನೆ ತಂದುಕೊಟ್ಟ ನಮ್ಮಪ್ಪ, ಆನೆ ತಂದುಕೊಟ್ಟ. ಅಪ್ಪ ನಗ್ತಾ ಇರ್ತಾನೆ, ಆನೆ ಅಲ್ಲಮ್ಮ, ಇದು ಮಣ್ಣು. ಮಗುಗೆ ಆನೆ, ಮಗುಗಾನೆ. ತಿಳಿದವನಿಗೆ ಮಣ್ಣು. ಶಿಷ್ಯನೇ ಹೀಗೇ ಚಿತ್ತ ಅಂತಕ್ಕಂಥದ್ದೇನಿಲ್ಲ, ಅದು ತನ್ನಷ್ಟಕ್ಕೆ ತಾನಿರುತ್ತೆ. ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಮೈಂಡ್ ಸ್ಟಫ್ ಅಂತ, ವೆರಿ ಲೂಸ್ ನೇಮ್. ಇದೇನಾಗುತ್ತೆ? ಇದೇನೇನೋ ಬದಲಾವಣೆಗಳು, ಪರಿವರ್ತನೆಗಳಾಗ್ತಾ ಇರುತ್ತೆ. ಅದಕ್ಕೆ ವೃತ್ತಿ ಅಂತ ಕರಿತೀವಪ್ಪ. ವೃತ್ತಿಗಳು. ವೃತ್ತಿ ಅಂದರೆ ರೂಪಾಂತರಗೊಳ್ತಾ ಇರುತ್ತೆ, ಬದಲಾವಣೆಗಳು, ಮಾಡಿಫಿಕೇಷನ್ಸ್ ನಡೀತಾನೇ ಇರುತ್ತೆ. ಅದಕ್ಕೆ ಎಲ್ಲ ಒದ್ದಾಟಗಳು, ಏನೇನೋ ಮಾಡಿಫಿಕೇಷನ್ ನಡೀತಾ. ಈ ಚಿತ್ತವೃತ್ತಿಗಳು ನಿರೋಧ ನಿಂತೋದ್ರೆ, ಇಫ್ ದೇ ಸೀಸ್, ಶಿಷ್ಯನೇ ಅದೇ ಯೋಗ, ಅದೇ ಯೋಗ ಸ್ಥಿತಿ. ಬರೀ ಕ್ಲೇ ಯೋಗ ಸ್ಥಿತಿ, ಬರೀ ಬಂಗಾರ ಯೋಗ ಸ್ಥಿತಿ. ಆ ಬಂಗಾರಕ್ಕೆ ಏನು ಮಾಡ್ತೀಯ ನೀನು? ಅದಕ್ಕೇನೋ ಮಾಡ್ತೀಯ, ಒಂದು ಸರ ಅಂತ ಮಾಡ್ತೀಯ, ಉಂಗುರ ಅಂತ ಮಾಡ್ತೀಯ, ಕಿವಿ ಓಲೆ ಅಂತ ಮಾಡ್ತೀಯ, ಮೂಗ್ಬಟ್ಟು ಅಂತ ಮಾಡ್ತೀಯ, ಆಮೇಲೆ ತೋಳು ಬಂದಿ ಅಂತ ಮಾಡ್ತೀಯ,
ಸೊಂಟಕ್ಕೊಂದು ಪಟ್ಟಿ ಮಾಡ್ಕೋತೀಯ, ಡಾಬು, ಅದಕ್ಕೊಂದೇ ಹೆಸರು ಕೊಡ್ತೀಯ. ಅದೆಲ್ಲ ಏನು? ಬಂಗಾರವೇ. ಹಾಗೆ ಬರೀ ಚಿತ್ತವನ್ನು ಚಿತ್ತವಾಗಿ ಇಟ್ಕೊಂಡ್ರೆ ಅದರಲ್ಲಿ ಏನು ಬದಲಾವಣೆ ಬಾರ್ದಂಗೆ, ಆಲ್ ಮಾಡಿಫಿಕೇಷನ್ಸ್ ಶುಡ್ ಸೀಸ್, ಎಲ್ಲ ರೂಪಾಂತರಗಳು ಬದಲಾವಣೆಗಳು ಇಲ್ಲದೆ ಮಹಾಮೌನ, ಅದೇ ಯೋಗ. ಯೋಗ ಚಿತ್ತ ವೃತ್ತಿ ನಿರೋಧ. ಅದಾಗಬೇಕು ಕಣಪ್ಪ ಮನುಷ್ಯನೇ. ಅದಾಗ್ಬಿಟ್ರೆ ನೋಡು ನೀನು ಯೋಗಿ. ಇವನಂದ, ಗುರುಗಳೇ ಈ ವೃತ್ತಿಗಳು ಅಂದರೆ ನಾವು ಯೋಚನೆಗಳೆಲ್ಲ ಮಾಡ್ತೀವಲ್ಲ ಅದೇ ನಾನು. ಹೂನಪ್ಪ, ಯೋಚನೆಗಳು ಭಾವನೆಗಳು ಚಿತ್ತದಲ್ಲಿ ಏನೆಲ್ಲ ಹೇಳ್ತದೆ ಎಲ್ಲ ಕಣ. ಚಿತ್ತ ಬದಲಾಯಿತು ಅಂದರೆ ಅದು ವೃತ್ತಿ. ಗುರುಗಳೇ ಏನು ಮಾತಾಡ್ತಿದ್ದೀರಾ? ಅವುಗಳನ್ನ ನಿಲ್ಸೋಕ್ಕೆ ಎಲ್ಲಿ ಸಾಧ್ಯ? ನಿರೋಧ ಅಂತ ಹೇಳ್ಬಿಟ್ರಿ, ಹೆಂಗೆ ಸಾಧ್ಯ? ಹೌ ಈಸ್ ಇಟ್ ಪಾಸಿಬಲ್? ಯೋಚನೆಗಳೇ ಬರಬಾರ್ದು ಹೆಂಗೆ ಸಾಧ್ಯ ಗುರುಗಳೇ? ಗುರುಗಳೇ ನಿಮಗೇನಾದರೂ ಗೊತ್ತಾ ಎಷ್ಟು ಯೋಚನೆಗಳಿದೆ ಅಂತ ಗೊತ್ತಾ? ಗುರುಗಳಂದರು, ಶಿಷ್ಯ ಹೇಳಪ್ಪ ಎಷ್ಟು ಯೋಚನೆ ಇದೆ. ಗುರುಗಳೇ ನಾನು ಈ ಬಗ್ಗೆ ಓದಿದ್ದೀನಿ. ಒಂದು ಸೈಕಲಾಜಿಕಲ್ ಸೈನ್ಸ್ ಜರ್ನಲ್ ಅದು ಒಂದು ಅಂದಾಜು ಕೊಡುತ್ತಾರೆ. ಅವರು ಏನು ಅಂದಾಜು ಕೊಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಸಾಧಾರಣವಾದ ಮನುಷ್ಯನಿಗೆ ಸುಮಾರು 6200 ಯೋಚನೆಗಳು ಒಂದು ದಿನಕ್ಕಿರುತ್ತೆ. ಗುರುಗಳಂದ್ರೆ ಹೌದೇನೆಯ? ಗುರುಗಳೇ ಅದೇ ಜರ್ನಲಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಇದು ವ್ಯಕ್ತಿಯನ್ನು ಅವಲಂಬಿಸಿ 2000 ಯೋಚನೆಗಳಿಂದ ಹಿಡಿದು 50,000 ಯೋಚನೆಗಳ ತನಕ ಬರ್ಬೋದು. ಗುರುಗಳು ಕೇಳಿಸ್ಕೊಂಡ್ರು, ಹೌದೇನೆಯ? ಗುರುಗಳೇ ಅಷ್ಟೇ ಅಲ್ಲ, ಇನ್ನೊಂದು ಜರ್ನಲ್ ಫ್ರಾಂಟಿಯರ್ಸ್ ಇನ್ ಸೈಕಾಲಜಿ ಅಂತಿದೆ. ಅವ್ರು ಹೇಳ್ತಾರೆ ಇದರ ಸಂಖ್ಯೆ ಸುಮಾರು 70,000 ಇರುತ್ತೆ ಒಂದು ದಿವಸಕ್ಕೆ ಸಾಧಾರಣವಾದ ಮನುಷ್ಯನಲ್ಲಿ. ಸುಮ್ಮನೆ ಇದನ್ನು ಕೇಳಿಸ್ಕೊಳ್ಳಿ, ಇನ್ನು ಆಮೇಲೆ ಲೆಕ್ಕ ಮಾಡ್ತಾ ಹೋಗ್ಬೇಡಿ ಎಷ್ಟು ಯೋಚನೆ ಬರುತ್ತೆ ಅಂತ. ಅದು ಸಾಧ್ಯ ಇಲ್ಲ. ಯಾಕೆ? ಅದಕ್ಕೂ ಮನಸ್ಸು ಬಿಡಲ್ಲ. ಒಂದು 20-30 ಎಣ್ಸೊಟ್ಟೊತ್ತಿಗೆ ಏನೇನೋ ಆಗ್ಬಿಟ್ಟಿರುತ್ತೆ. ನಡೆದಿ ಪ್ರಾಬ್ಲಮ್ ಅಷ್ಟೇ. ಹಾಗಾಗಿ ಇದು ಮಾಡಿಬಿಡಿ, ಇದು ಏನೋ ಹೇಳಿದ್ದಾರೆ ಇರಲಿ. ಗುರುಗಳು ಕೇಳಿಸ್ಕೊಂಡ್ರು, ಹೌದೇನಪ್ಪ. ಆಮೇಲೆ ಗುರುಗಳೇ ಇನ್ನೊಂದು ಅಧ್ಯಯನ, ನೇಚರ್ ನ್ಯೂರೋಸೈನ್ಸ್, ಅವರೇ ಹೇಳ್ತಾರೆ ಇದು ಕೆಲವರಲ್ಲಿ ಗಂಟೆಗೆ 3000 ಇರ್ಬೋದು ಅಂತ ಯೋಚನೆಗಳು. ಒಂದು ಗಂಟೆಗೆ ಏನು ವೇಗ ಇರಬೇಕು ನೋಡಿ, ಗಂಟೆಗೆ 3000. ಈ ಲೆಕ್ಕದಲ್ಲಿ ನೋಡಿದ್ರೂ ಗುರುಗಳೇ ಏನೊಂದು 50 ಯೋಚನೆಗಳು ಒಂದು ನಿಮಿಷಕ್ಕೆ, ಅದು ಸೆಕೆಂಡ್ಗೆ ಒಂದು ಆಲ್ಮೋಸ್ಟು. ಹಂಗೂ ಹಿಂಗೂ 70,000 ಬಂದೇ ಬಿಡ್ತು ಗುರುಗಳೇ. ಇದನ್ನು ನೀವು ನಿಲ್ಲಿಸು ಅಂದರೆ ಗುರುಗಳೇ ಹೆಂಗೆ ಸಾಧ್ಯ? ಗುರುಗಳೇ ನಮ್ಮಲ್ಲೊಂದು ಮಹಾನಗರ ಇದೆ, ಅದಕ್ಕೆ ಬೆಂಗಳೂರು ಅಂತಿದೆ. ಅಲ್ಲಿ ವಾಹನಗಳು ಓಡಾಡ್ತಾ ಇರುತ್ತೆ, ಸಿಕ್ಕಾಪಟ್ಟೆ. ಗುರುಗಳೇ ಒಮ್ಮೊಮ್ಮೆ ಯಾರಾದರೂ ಒಬ್ಬರು ಪ್ರಖ್ಯಾತರು ಅಲ್ಲಿ ಹಾದು ಹೋದರೆ ಎಲ್ಲ ಸಿಗ್ನಲ್ ಆಫ್ ಮಾಡಿ ನಮ್ಮನ್ನೆಲ್ಲ ನಿಲ್ಲಿಸ್ಬಿಡ್ತಾರೆ. ಇದೇ ಥರ ಸಹಸ್ರಾರು ಗಾಡಿಗಳಿರುತ್ತೆ, ಎಲ್ಲಕ್ಕೂ ಸ್ಟಾಪ್ ಅಂದ್ಬಿಡ್ತಾರೆ. ಆಗ ಗುರುಗಳೇ ಟ್ರಾಫಿಕ್ ಜಾಮ್ ಅಂತ ಆಗುತ್ತೆ. ಆ ಟ್ರಾಫಿಕ್ ಜಾಮ್ ಒಂದು ಸರ್ತಿ ಆಯಿತು ಅಂತ ಹೇಳಿದ್ರೆ ಆಮೇಲೆ ಚೇತರಿಸ್ಕೊಳ್ಳೋದಕ್ಕೆ 4-6 ಗಂಟೆಗಳು ಬೇಕು. ಇಷ್ಟೆಲ್ಲ ಯೋಚನೆ ಇರತಕ್ಕಂಥದ್ದನ್ನು ನೀವು ಹೇಳ್ತಿದ್ದೀರಾ ಚಿತ್ತವೃತ್ತಿ ನಿರೋಧ ಅಂತ. ಹಂಗೆ ನಿಲ್ಲಿಸ್ಬಿಟ್ಟು ಎಷ್ಟೊತ್ತು ನಿಲ್ಸೋಕ್ಕಾಗುತ್ತೆ? ಆಮೇಲೆ ಟ್ರಾಫಿಕ್ ಸಿಗ್ನಲ್ ಓಪನ್ ಆಗಿಬಿಟ್ರೆ ಹುಚ್ಚಿಡ್ದು ಬಿಡುತ್ತೆ. ಇಷ್ಟು ಸಂಖ್ಯೆಯಲ್ಲಿರ್ತಕ್ಕಂಥ ಯೋಚನೆಗಳನ್ನು ನಿಲ್ಸೋಕ್ಕೆ ಸಾಧ್ಯವಾ ಗುರುಗಳೇ? ಏನು ಹೇಳ್ತಿದ್ದೀರಾ ನೀವು? ಅದು ಗುರುಗಳಂದರು, ಶಿಷ್ಯನೇ ಭಾಳ ಚೆನ್ನಾಗಿ ಓದಿಕೊಂಡು ತಿಳ್ಕೊಂಡಿದೀಯಪ್ಪ ನೀನು, ತುಂಬ ಓದ್ಕೊಂಡಿದೀಯ, ತುಂಬ ತಿಳ್ಕೊಂಡಿದೀಯ.
ಈ ನಿನ್ನ ಈ 60,000 70,000 ಸಂಖ್ಯೆ ಕೇಳ್ತಾ ಇದ್ದರೆ ನನಗೆ ಏನು ಅನ್ನಿಸ್ತದೆ ಹೇಳ್ತೀನಿ ಕೇಳಪ್ಪ. ನನಗನ್ನಿಸುತ್ತೆ ಇದು ತಲೆ ಮೇಲಿರುವ ಕೂದಲುಗಳ ಸಂಖ್ಯೆ ಇದ್ದಂಗೆ ಅನಿಸುತ್ತೆ, ಆದರೆ ತಲೆಯೊಳಗಿರುವ ಯೋಚನೆಗಳು ಇಷ್ಟಿಲ್ಲ. ಗಾಬರಿ ಆಗಬೇಡಪ್ಪ, ಅಷ್ಟು ಸಂಕೀರ್ಣ ಇಲ್ಲಪ್ಪ ಮಗು, ಅಷ್ಟಿಲ್ಲ. ಏನು ಹೇಳ್ತೀರಾ ಗುರುಗಳೇ? ಹಾಗಾದ್ರೆ ಎಷ್ಟಿದೆ ನಿಮ್ಮ ಪ್ರಕಾರ? ಇದು 70,000. ಏನೋ ಹಂಗೂ ಹಿಂಗೆ ಒಂಚೂರು ಕಮ್ಮಿ ಮಾಡಿದ್ರು, ಇದರಲ್ಲೊಂದು 50% ಡಿಸ್ಕೌಂಟ್ ಕೊಟ್ಟರು, ನೀವು 35,000ಕ್ಕೆ ಬಂತು. ಅದಕ್ಕಿಂತೇನು ಕಮ್ಮಿ ಇಲ್ವಲ್ಲ? ಗುರುಗಳಂದರು, ಇಲ್ಲ ಕಣಯ್ಯ, ಅಷ್ಟೆಲ್ಲ ಇಲ್ಲ ಕಣೆ. ತಲೆ ಮೇಲಿರೋ ಕೂದಲು ಒಂದು 70,000 ಇರ್ಬೋದಪ್ಪ, ತಲೆ ಒಳಗಡೆ ಇರೋ ಯೋಚನೆಗಳು ಕೇವಲ 5 ಕಣೆ. ನಿನ್ನ ಕೈ ಬೆರಳಿಟ್ಟಿದೆ 5 ಅಷ್ಟೇ ಕಣೆ ಇರೋದು. ನೀನು ನೋಡೋ ರೀತಿ ಬದಲಾಗಬೇಕು, ಅಷ್ಟಾದರೂ ಸಾಕು. ನೀನು ಹೆಚ್ಚಿಗೆ ಇರೋ ಯೋಚನೆ ಮಾಡಬೇಕಾದ್ದಿಲ್ಲ. ಮತ್ತು ಇದಕ್ಕೆಲ್ಲ ಕಾರಣ ಇರೋದು ಇನ್ನೂ ಅದ್ಭುತ. 5 ಯೋಚನೆಗಳನ್ನಲ್ಲ, ಇದಕ್ಕೆ ನೀನೇನಾದರೂ ಮೂಲ ಕಾರಣ ಹುಡುಕ್ಬಿಟ್ರೆ ಅದು ಒಂದೇ ಕಣಯ್ಯ. ಭಾಳ ಸುಲಭ ಕಣಯ್ಯ. ಹೌದಾ ಗುರುಗಳೇ, ನಾನು ಇದೇನು 70,000 ಹೆಂಗೆ ನಿಲ್ಲಿಸೋದು ಅಂದ್ಕೊಂಡಿದ್ದೆ. ಇದು ನೀವು ಹೇಳೋದು ನೋಡಿದ್ರೆ ಮ್ಯಾನೇಜಬಲ್ ಅನಿಸುತ್ತೆ. ಹೌದು ಕಣಯ್ಯ, ಇಟ್ ಈಸ್ ಮ್ಯಾನೇಜಬಲ್, ಅನುಮಾನನೇ ಬೇಡ. ಓಕೆ ಗುರುಗಳೇ, ಸರಿ, ನಿಮ್ಮನ್ನು ನಾನು ನಂಬ್ತೀನಿ. ಆದರೆ ಈ ಯೋಚನೆಗಳು ನಿಂತರೆ ಏನಾಗುತ್ತೆ? ಇಂಥ ಯೋಗದಿಂದ ಏನು ಪ್ರಯೋಜನ? ಏನು ಪ್ರಯೋಜನ? ಆಯಿತು, ಒಂದು ವೇಳೆ ನನಗೇನು ಗೊತ್ತಾಗ್ತಾ ಇಲ್ಲ, ನೀವೇನೋ ಹೇಳಿದ್ರಿ, ನೀವು ಹೇಳ್ತಾ ಇದ್ರೂ ನನ್ನ ತಲೆಯಲ್ಲಿ ಏನೇನೋ ಯೋಚನೆಗಳು ಓಡ್ತಾ ಇದೆ. ನೀವು ಮಾತಾಡ್ತಾನೂ ನಾನು ಏನೋ ಯೋಚನೆ ಮಾಡ್ತಾ ಇದ್ದೀನಿ. ಮೈ ಮೈಂಡ್ ಈಸ್ ಪಾಸಿಂಗ್ ಲಾಟ್ ಆಫ್ ಜಡ್ಜ್ಮೆಂಟ್ಸ್, ರಿಮಾರ್ಕ್ಸ್ ಆಗ್ತಾ ಇಲ್ವೇ? ನೋಡ್ಕೊಳ್ಳಿ, ನಿಮ್ಮದೇ ಮನಸ್ಸು. ಅರ್ಜುನ ಬೇರೆ ಅಲ್ಲ, ನಾವೇ ಅರ್ಜುನ. ನಡೀತಾನೇ ಇದೆ ಗುರುಗಳೇ. ಆದರೂ ವಿಶ್ವಾಸ ಇರಬೇಕು ಅಂದಿದ್ದೀರ, ವಿಶ್ವಾಸ ಇದೆ. ಇಂದಲ್ಲ ನಾಳೆ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಈ ಚಿತ್ತವೃತ್ತಿ ನಿರೋಧ ಆದರೆ ಏನಾಗುತ್ತೆ? ಗುರುಗಳು ಹೇಳಿದ್ರು, ಒಳ್ಳೆ ಪ್ರಶ್ನೆ ಕೇಳಿದೆಯಾ ಕಣಯ್ಯ. 3ನೇ ಸೂತ್ರ ಬರ್ಗೊಳೆಯ ಹೇಳಿ ಗುರುಗಳೇ. ಹೇಳಿದ್ರು, ತದಾ ದ್ರಷ್ಟು ಸ್ವರೂಪೇವಸ್ಥಾನಂ. ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ. 3ನೇ ಸೂತ್ರ ಹೇಳಿದ್ರು. ಗುರುಗಳೇ, ಹಂಗಂದ್ರೇನು? ನೋಡಪ್ಪ, ಚಿತ್ತವೃತ್ತಿ ನಿರೋಧ ಆದಾಗ, ತದಾ, ಯಾವಾಗ? ಚಿತ್ತವೃತ್ತಿ ನಿರೋಧ, ನಿನ್ನ ಮನಸ್ಸಿನಲ್ಲಿ ಆಗತಕ್ಕಂತಹ ಬದಲಾವಣೆಗಳೆಲ್ಲ ನಿಂತಾಗ, ವೆನ್ ಆಲ್ ದಿ ಮಾಡಿಫಿಕೇಶನ್ಸ್ ಇನ್ ದಿ ಮೈಂಡ್ ಸೀಸ್, ದೆನ್ ಸ್ವರೂಪೇ ಅವಸ್ಥಾನಂ. ನೀನು ನಿನ್ನ ನಿಜ ಸ್ವರೂಪದಲ್ಲಿ ಇರ್ತೀಯಾ? ನಿನ್ನ ಯಾರು ಒಂದು ಗೊತ್ತಾಗ್ಬಿಡುತ್ತೆ, ನಿನ್ನ ನಿಜ ಸ್ವರೂಪ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಕಣೆಯ. ಅದೇ ಜೀವನದ ಪರಮ ಸತ್ಯ, ಅದೇ ಯೋಗ. ಅಷ್ಟೇ ಗುರುಗಳೇ. ಯೋಗ ಅಂದ್ರೆ ಅದೇನಾ? ಅಷ್ಟೇ ಕಣೆ, ಯೋಗ ಅಂದ್ರೆ ಅದೇ, ಅಷ್ಟೇ ಯೋಗ, ಬೇರೆ ಇನ್ನೇನೂ ಇಲ್ಲಪ್ಪ. ತದಾ ದ್ರಷ್ಟು ಸ್ವರೂಪೇ ಅವಸ್ಥಾನಂ. ದ್ರಷ್ಟು ಅಂದರೆ ಆ ಸಾಧಕ, ನೋಡುಗ ಅಂದರೆ ನೀನೇ ಕಣೆಯ ಅರ್ಜುನ. ನೀನು ಈ ಯೋಗ ಅನುಶಾಸನವನ್ನು ಅಭ್ಯಾಸ ಮಾಡಿ ನಿನ್ನ ಚಿತ್ತದಲ್ಲಿ ಆಗುತ್ತಾ ಇರತಕ್ಕಂಥ ವೃತ್ತಿಗಳನ್ನು ನಿಲ್ಲಿಸಿದ್ರೆ ಅದೇ ಯೋಗದ ಸ್ಥಿತಿ. ಆಗ ನಿನಗೆ ಗೊತ್ತಾಗ್ಬಿಡುತ್ತೆ ನಿನ್ನ ನಿಜ ಸ್ವರೂಪ ಏನು. ಈ ತಾಪತ್ರಯ ಯಾತಕ್ಕೆ ಬಂದಿದೆ? ನೀನು ಸರ ಬಳೆ
ಉಂಗುರ ಓಲೆ ಅಲ್ಲಿ ಗುರುತಿಸ್ಕೊತಾ ಇದೆಯಾ, ಬಂಗಾರವನ್ನೇ ಬಿಟ್ಬಿಡ್ತಾ ಇದೆಯಾ? ಹಾಗೆಯೇ ನಿನ್ನ ಜೀವನದಲ್ಲಿ ನೀನು ಆಗ್ತಾ ಇರತಕ್ಕಂತಹ ಬದಲಾವಣೆಗಳನ್ನು ನೋಡಿಕೊಂಡು ಮೂಲಭೂತವಾದಂತಹ ನಿನ್ನ ನಿಜ ಸ್ವರೂಪವನ್ನು ನೀನು ನೋಡ್ತಾ ಇಲ್ಲ. ಇದನ್ನು ಭಗವಾನ್ ರಮಣರು ಸಹ ಹೇಳ್ತಾರೆ. ಅವ್ರದ್ದು ಭಗವಾನ್ ರಮಣರ ಜಯಂತಿ 1936ರಲ್ಲಿ ನಡೆದಾಗ ಒಬ್ಬ ಮಾರಿಸ್ ಫ್ರಿಡ್ಮ್ಯಾನ್ ಅಂತ ಒಬ್ಬ ಪೋಲಿಷ್ ಜೂ, ಭಾರಿ ಇವರು ರಮಣರ ಬಗ್ಗೆ ಭಾಳ ಒಲವು ಬೆಳೆಸ್ಕೊಂಡು ರಮಣಾಶ್ರಮದಲ್ಲೇ ಸಾಕಷ್ಟು ಕಾಲ ಕಳೆದವರು. ಇವರು ಭಗವಾನ್ ರಮಣರನ್ನು ಕೇಳ್ತಾರೆ, ಭಗವಾನ್ ರಮಣರಿಗೆ ನೀವು ಏನೇನೋ ಹೇಳ್ತಿದ್ರೆ ಎಲ್ಲ ಸರಿ, ಆದರೆ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಮಾರ್ಗ, ಗಿವ್ ಮಿ ಎ ಪ್ರಾಕ್ಟಿಕಲ್ ಗೈಡೆನ್ಸ್ ಫಾರ್ ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರಕ್ಕೆ ಸುಲಭವಾದಂತಹ ಅಭ್ಯಾಸಯೋಗ್ಯವಾದಂತಹ ಕ್ರಮವೊಂದನ್ನು ತಿಳಿಸಿ ಅಂತ. ಅದಕ್ಕೆ ಭಗವಾನ್ ರಮಣರು ಬೈಬಲ್ನ ಒಂದು ಮಾತನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್ ಅಂಥೇಳಿ ಅದಕ್ಕೆ ಸೇರಿಸ್ತಾರೆ. ದಿ ಲಾರ್ಡ್ ಸೆಡ್ ನೋ ಆ್ಯಂಡ್ ನಾಟ್ ಥಿಂಕ್ ದಟ್ ಐ ಆಮ್ ಗಾಡ್. ನಾನು ಗಾಡ್ ಅಂತ ಯೋಚನೆ ಮಾಡೋದಿಲ್ಲ. ದಿ ಮೂಮೆಂಟ್ ಯು ಬಿಕಮ್ ಸ್ಟಿಲ್, ಸ್ಟಿಲ್ ಮೀನ್ಸ್ ವಾಟ್? ಚಿತ್ತವೃತ್ತಿ ನಿರೋಧ, ದೆನ್ ಯು ನೋ ಯುವರ್ ಗಾಡ್. ನಿನಗೆ ನಿನ್ನ ನಿಜ ಸ್ವರೂಪ ಸಾಕ್ಷಾತ್ಕಾರ ಏನಂತ ಗೊತ್ತಾಗುತ್ತೆ? ನಾನೇ ದೇವರು ಅಂತ ಗೊತ್ತಾಗ್ಬಿಡುತ್ತೆ ಕಣಯ್ಯ. ಭಲೇ ಖುಷಿ ಆಗುತ್ತೆ ಶಿಷ್ಯನಿಗೆ, ಅರ್ಜುನನಿಗೆ. ಗುರುಗಳೇ ಹೌದಾ, ನಾನೇ ದೇವರು ಅಂತ ಗೊತ್ತಾಗ್ಬಿಡುತ್ತಾ? ಆಗ ನನಗೇನು ಯೋಚನೆಯೂ ಇರಲ್ಲ ಕಣಯ್ಯ, ನೀನೇ ದೇವರು ಅಂದಮೇಲೆ ಯಾರಯ್ಯ ನೀನು? ಇನ್ನೇನಿದೆ ನಿನಗೆ? ನೀನೇ ಪ್ರಭು, ಯು ಆರ್ ದಿ ಲಾರ್ಡ್. ಆಗ ಜೀವನ ಅದ್ಭುತವಾಗಿರುತ್ತಲ್ವ ಗುರುಗಳೇ? ಹೌದು ಕಣಯ್ಯ, ಆಗ ಜೀವನ ಭಾಳ ಅದ್ಭುತವಾಗಿರುತ್ತೆ, ಅತ್ಯದ್ಭುತವಾಗಿರುತ್ತೆ. ಹಾಗಾದರೆ ಗುರುಗಳೇ, ಈ 60,000 70,000 ತಂಟೆ ಇಲ್ಲ ಕಣ, ಇರೋದು 5 ರೀತಿ ತಲೆಯಲ್ಲಿ. ಅದಕ್ಕೆ ಮೂಲಭೂತ ಕಾರಣ ಒಂದೇ ಒಂದು. ಗುರುಗಳೇ ಎಂಥ ಮಾತು ಹೇಳಿದ್ರಿ ನೀವು, ಆ 5 ಯಾವುದು ಹೇಳಿ ಗುರುಗಳೇ, ಹೇಳಿ ಬೇಗ ಹೇಳಿ ಗುರುಗಳೇ ಅಂತ. ಗುರುಗಳಂದರು, ಶಿಷ್ಯನೇ ಸ್ವಲ್ಪ ತಡಿ, ಮುಂದಿನ ತಿಂಗಳು ಭಾನುವಾರ ಬಾ, 5 ಯಾವುದು, ಅದನ್ನು ಹೆಂಗೆ ಅಡಗಿಸೋದು ಎಲ್ಲವನ್ನು ಹೇಳ್ತೀನಿ ಅಂದರು. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಹರಿ ಓಂ.
ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶುಭಮಸ್ತು.